Hello students. In this video, we'll learn how to solve the more complex resistor circuits. So, ಇಲ್ಲಿವರೆಗೂ ನಾವು previous video ತನಕ ಏನು ನೋಡ್ಕೊಂಡಿದ್ವಿ ಆ ಎಲ್ಲ videos ಒಳಗೂ ನಮಗೆ ಎಲ್ಲ resistor circuits ಒಳಗೆ we used to easily identify which resistors are in series and which resistors are in parallel. ಯಾವ series ಅದಾವ ಯಾವ parallel ಅದಾವ ಅಂತ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಕರೆಕ್ಟ್? ಆದ್ರೆ ಈಗ ನಮಗೆ ಕೆಲವೊಂದಿಷ್ಟು ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ನಾವು ಇಲ್ಲಿ ಸಾಲ್ವ್ ಮಾಡಬೇಕಾಗ್ತದೆ. ಈ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಒಳಗೆ we will not understand which resistors are in series and which resistors are in parallel. So, ಈ ತರದ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಅನ್ನು ಸಾಲ್ವ್ ಮಾಡಲಿಕ್ಕೆ we are going to learn a new technique today in this video, and that technique is called as method of symmetry. ಆ ಮೆಥಡ್ ನಾವು ಆ ಟೆಕ್ನಿಕ್ ನಾವು ಮೆಥಡ್ ಆಫ್ ಸಿಮೆಟ್ರಿ ಅಂತ ಹೇಳ್ತೀವಿ. ಕರೆಕ್ಟ್? ಸೊ ಲೆಟ್ us understand that by taking a illustration. ಸೊ ಇಲ್ಲಿ ನೋಡ್ರಿ, we have to find effective resistance between P and Q. P ಮತ್ತು Q ನಡುವೆ ನಾವು effective resistance find ಮಾಡಬೇಕು. ಈ ಸರ್ಕ್ಯೂಟ್ ನೋಡಿದ್ರೆ you will not understand which resistors are in series and which resistors are in parallel. ನೀವು ಎಷ್ಟು ಥಿಂಕ್ ಮಾಡಿದ್ರೂ ಗೊತ್ತಾಗೋದಿಲ್ಲ. ಸೊ ಇವಕ್ಕೆ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಅಂತ ಕರೀತೀವಿ. So to solve these complex circuits, we are going to use an act now. We are going to use a what method called as symmetry, method of symmetry, right? So modella is symmetric circuit andre ಏನು, that we should understand. What is symmetric circuit? That we should understand. So symmetric circuit andre ಏನು ಅಂತ ನಮಗೆ ಗೊತ್ತಿರಬೇಕು. ಈಗ ನೋಡ್ರಿ, we are asked to calculate the effective resistance between P and Q. So ಈಗ ಇಲ್ಲಿ ನಾನು ಒಂದು ಲೈನ್ ತಗೋತೀನಿ. I will take a line here. See, about this line, if you observe, the circuit is symmetric. About this line, the circuit is symmetric. Circuit is symmetric ಅಂದ್ರೆ ಏನ, ಈ ಲೈನ್ ಅದ ಮೇಲ್ಗಡೆ ನೋಡ್ರಿ ಮತ್ತೆ ಈ ಲೈನ್ ಅದ ಕೆಳಗಡೆ ನೋಡ್ರಿ, ಸೇಮ್ ಅರೇಂಜ್ಮೆಂಟ್ ನಮಗದ ರೀ. 1 2 3 1 2 3 ಸೇಮ್ ಟು ಸೇಮ್ ಅರೇಂಜ್ಮೆಂಟ್ ನಮಗದ. ಅಥವಾ ನೀವು ಅದನ್ನ ಹಿಂಗೂ ಅನ್ಬೋದು, ಇಲ್ಲಿ ಏನ್ ನಮಗೆ ಅಪ್ಪರ್ ಹಾಫ್ ಆಫ್ ದ ಸರ್ಕ್ಯೂಟ್ ಅದ, ಇದ್ರದ ಎಕ್ಸಾಕ್ಟ್ ಮಿರರ್ ಇಮೇಜ್ ನಮಗೆ ಇಲ್ಲಿ ಫಾರ್ಮ್ ಆಗ್ಯದ ಅಂತಾನೂ ನಾವು ಹೇಳ್ಬೋದು. ಸೊ ಇಫ್ ದ ಅರೇಂಜ್ಮೆಂಟ್ ಇಸ್ ಸೇಮ್, if they are forming the mirror images about this line, then this circuit is said to be symmetric about this axis. ಈ ಸರ್ಕ್ಯೂಟ್ ನಮಗೆ ಸಿಮೆಟ್ರಿಕ್ ಐತಿ ಅಂತ ನಾವು ಹೇಳ್ಬೇಕು about this circuit. ಸಿಮೆಟ್ರಿಕ್ ಅಂತಂದ್ರೆ ಏನ್ರಿ, ನಮಗಲ್ಲಿ ಮಿರರ್ ಇಮೇಜ್ ಫಾರ್ಮ್ ಆಗಬೇಕು. ಆ ಲೈನ್ ಅದ ಎರಡು ಬಾಜು ನಾವು ನೋಡ್ಲಿಕ್ಕೆ ಹೋದ್ರೆ ಸರ್ಕ್ಯೂಟ್ ಸೇಮ್ ಅದ ಅಂತ ನಮ್ಗೆ ಅನ್ನಿಸ್ಬೇಕು, ರೈಟ್? ದೆನ್ ಓನ್ಲಿ ಇಟ್ ಇಸ್ ಕಾಲ್ಡ್ ಎ ಸಿಮೆಟ್ರಿಕ್, ರೈಟ್? ಸೊ ಈ ಎಕ್ಸಸ್ ಗೆ ನಾವು ಎಕ್ಸಸ್ ಆಫ್ ಸಿಮೆಟ್ರಿ, ದಿಸ್ ಇಸ್ ಕಾಲ್ಡ್ ಎಕ್ಸಸ್ ಆಫ್ ಸಿಮೆಟ್ರಿ, ರೈಟ್? ಈಗ ನಾವು ತಗೊಂಡಿದ್ದೇವಲ್ಲ, ಇದು ಎಕ್ಸಸ್ ಆಫ್ ಸಿಮೆಟ್ರಿ. ಆಮೇಲೆ ಇದೇ ಸರ್ಕ್ಯೂಟ್ ನೀವು ಜಸ್ಟ್ ಚೆಕ್ ಮಾಡಿ ನೋಡ್ರಿ, it is not only symmetric about this axis, it is symmetric about this axis also. ಈ axis ಮೇಲೂ ಅದು symmetric ಅದರಿ. ನೋಡ್ರಿ, just check ಮಾಡಿ whether the circuit is same on the left side as well as right side of that line or no. ಆ ಲೈನ್ ದ ಲೆಫ್ಟ್ ಮತ್ತು ರೈಟ್ ಸೈಡ್ ಎರಡೂ ಕಡೆ ನಮಗೆ ಅರೇಂಜ್ಮೆಂಟ್ ಸೇಮ್ ಅದರಿ. 1 2 3 1 2 3, ರೈಟ್? ಸೇಮ್ ಟು ಸೇಮ್ ಅರೇಂಜ್ಮೆಂಟ್ ನಮಗೆ ಕಾಣಿಸ್ತದ್ರಿ. ಅಥವಾ ಈ ತರದ ಮಿರರ್ ಇಮೇಜ್ ಈ ಕಡೆ ಅದ ಅಂತ ನಾವು ಹೇಳ್ಬೋದು. ಸೊ ದಿಸ್ ಸರ್ಕ್ಯೂಟ್, ಈಗ ನಾವು ತಗೊಂಡಿರುವಂತ ಸರ್ಕ್ಯೂಟ್ ಏನದಲ್ಲ, ಇದು ನಮಗೆ ಸಿಮೆಟ್ರಿಕ್ ಒಂದೇ ಆಕ್ಸಿಸ್ ಮೇಲೆ ಇಲ್ಲ. ಕೆಲವೊಂದು ಸರ್ಕ್ಯೂಟ್ಸ್ ಒಂದೇ ಆಕ್ಸಿಸ್ ಮೇಲೆ ಸಿಮೆಟ್ರಿಕ್ ಇರ್ತಾವ್ರಿ. ಆದ್ರೆ ಈ ಸರ್ಕ್ಯೂಟ್ ಏನದಲ್ಲ, ದಿಸ್ ಇಸ್ ಸಿಮೆಟ್ರಿಕ್ ಅಬೌಟ್ ದಿಸ್ ಆಕ್ಸಿಸ್ ಆಲ್ಸೋ ಅಂಡ್ ಇಟ್ ಇಸ್ ಸಿಮೆಟ್ರಿಕ್ ಅಬೌಟ್ ದಿಸ್ ಆಕ್ಸಿಸ್ ಆಲ್ಸೋ. ಎರಡು ಆಕ್ಸಿಸ್ ಮೇಲೆ ಈ ಸರ್ಕ್ಯೂಟ್ ಸಿಮೆಟ್ರಿಕ್ ಅದ. ಈಗ ಇದ್ರೊಳಗೆ ಈ ಎರಡು ಆಕ್ಸಿಸ್ ಒಂದೊಂದು ಹೆಸರು ಕೊಡ್ತೀವಿ ನಾವು. ಈಗ ನಮಗೆ ಮೇನ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಯಾವ ಪಾಯಿಂಟ್ಸ್ ನಡುವೆ ಫೈಂಡ್ ಮಾಡಿದಾರೆ. ದೇ ಹ್ಯಾವ್ asked us to find the effective resistance between P and Q, right? So P ನಮಗೆ ಇಲ್ಲದರಿ, P is here, Q ನಮಗೆ ಇಲ್ಲದ. ಸೊ ಈಗ ಎರಡು ಎಕ್ಸಸ್ ಆಫ್ ಸಿಮೆಟ್ರಿ ಏನದಾವಲ್ಲ, ಅದ್ರೊಳಗೆ ಯಾವ ಎಕ್ಸಸ್ ಆಫ್ ಸಿಮೆಟ್ರಿ P ಮತ್ತು Q ಅಂದ್ರೆ ಇನ್ ಬಿಟ್ವೀನ್ ವಿಚ್ 2 ಪಾಯಿಂಟ್ಸ್, ಯಾವ ಎರಡು ಪಾಯಿಂಟ್ಸ್ ನಡುವೆ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಂದಾರೆ. ದ ಎಕ್ಸಸ್ ಆಫ್ ಸಿಮೆಟ್ರಿ ಪಾಸಿಂಗ್ ಥ್ರೂ ದೋಸ್ 2 ಪಾಯಿಂಟ್ಸ್ ಇಸ್ ಕಾಲ್ಡ್ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ. ಇದಕ್ಕೆ ನಾವು ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ, ಕರೆಕ್ಟ್? ಸೊ ಈ ಎಕ್ಸಸ್ ನಮಗೆ ಹೆಸರು ಏನದ, ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ. Parallel axis of symmetry means the straight line passing through the 2 points in between which the effective resistance is asked, correct? In ಈ parallel axis ಗೆ perpendicular ಏನದಲ್ಲ, ಈ perpendicular axis ಗೆ ನಾವು clearly perpendicular axis ಅಂತ ಹೇಳಿ ಕರಿತೀವಿ. We call it as perpendicular axis itself. ಇದಕ್ಕೆ ನಾವು perpendicular axis ಅಂತ ಕರಿತೀವಿ, right? So we got to know we are having two axes of symmetry here, parallel axis of symmetry and perpendicular axis of symmetry. ಈಗ ನಮಗೆ ರೂಲ್ ಏನದ ರೀ, ಈ ಸಿಮೆಟ್ರಿ ಲೈನ್ಸ್ ಗಳನ್ನ ಅಥವಾ ಈ ಸಿಮೆಟ್ರಿ ಎಕ್ಸಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಈ ಸರ್ಕ್ಯೂಟ್ ಅನ್ನು ಯಾವ ತರ ಸಿಂಪ್ಲಿಫೈ ಮಾಡ್ಕೋಬಹುದು ನೋಡ್ರಿ. ಫಸ್ಟ್ ಥಿಂಗ್, ಇಲ್ಲಿ ನಾನು ನಿಮಗೆ ಕ್ಲಿಯರ್ಲಿ ಹೇಳ್ತೀನಿ, ಈ ಎಕ್ಸಸ್ ಗಳನ್ನ ಯಾವ ತರ ಯೂಸ್ ಮಾಡ್ಕೋಬೇಕು. ಇದ ಟ್ರಿಕ್ ಅದ ರೀ, ಇದ ನ್ಯಾಕ್ ಅದ, ಇದ ನಮಗೆ ಮೇನ್ಲಿ ಗೊತ್ತಾಗಬೇಕು, ರೈಟ್? ಸಿಮೆಟ್ರಿ ಯಾವ ಎಕ್ಸಸ್ ಮ್ಯಾಗ ಐತಿ, ಆ ಎಕ್ಸಸ್ ಅನ್ನು ನಾವು ಯಾವ ತರ ಯುಟಿಲೈಸ್ ಮಾಡ್ಕೋಬೇಕು. ದಟ್ ಇಸ್ ದ ನ್ಯಾಕ್, ದಟ್ ಇಸ್ ದ ಟ್ರಿಕ್ ಹಿಯರ್, ರೈಟ್? ಸೊ ಫಸ್ಟ್ ನೋಡ್ರಿ, ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ಏನದಲ್ಲ, ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ, ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ಏನದೆ, ಈ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿಗೆ ಪರ್ಪೆಂಡಿಕ್ಯುಲರ್ ಇರುವಂತ ಬ್ರಾಂಚಸ್ ಗಳನ್ನ, ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿಗೆ ಪರ್ಪೆಂಡಿಕ್ಯುಲರ್ ಬ್ರಾಂಚಸ್, ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿಗೆ ಪರ್ಪೆಂಡಿಕ್ಯುಲರ್ ಬ್ರಾಂಚಸ್ ಏನದ ನೋಡ್ರಿ,
you can remove those branches. Parallel axis of symmetry ಗೆ perpendicular branches ಅಥವಾ perpendicular resistors ಏನದಾವೆ, you can just remove those resistors or you can just remove that branch. ಆ ಬ್ರಾಂಚ್ ನೀವು ತೆಗೆದು ಹಾಕಬಹುದು. ಫಸ್ಟ್ ಒನ್. ಸೆಕೆಂಡ್ ಒನ್, perpendicular axis ಏನದಲ್ಲ, perpendicular axis of symmetry. Perpendicular axis of symmetry. ಈ perpendicular axis of symmetry ಗೆ ಪ್ಯಾರಲಲ್ ಇರುವಂತ ಬ್ರಾಂಚಸ್ ಅಥವಾ ಪ್ಯಾರಲಲ್ ಇರುವಂತ ರೆಸಿಸ್ಟರ್ಸ್ ಗಳನ್ನು ನೀವು ಏನ್ ಮಾಡಬಹುದು, ಯು ಕ್ಯಾನ್ ಜಸ್ಟ್ ರಿಮೂವ್ ದೋಸ್ ರೆಸಿಸ್ಟರ್ಸ್ ಆರ್ ದಟ್ ಬ್ರಾಂಚ್. ಆ ಬ್ರಾಂಚ್ ಅಥವಾ ರೆಸಿಸ್ಟರ್ ಗಳನ್ನು ನೀವು ರಿಮೂವ್ ಮಾಡಬಹುದು. ಕ್ಲಿಯರ್? ವೈ ವಿ ಹ್ಯಾವ್ ಟು ರಿಮೂವ್ ದೋಸ್ ಬ್ರಾಂಚಸ್? ನೋಡ್ರಿ, ನಾ ಏನ್ ಹೇಳಿದೆ, ಪ್ಯಾರಲಲ್ ಎಕ್ಸಸ್ ಗೆ ಪರ್ಪೆಂಡಿಕ್ಯುಲರ್ ಇರುವಂತ ಬ್ರಾಂಚ್ ಅಥವಾ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಗೆ ಪ್ಯಾರಲಲ್ ಇರುವಂತ ಬ್ರಾಂಚ್ ನೀವು ತೆಗೆದು ಹಾಕಬಹುದು ಅಂತ ನಾವು ಹೇಳೋದು. ರೈಟ್? ಸೊ ಹಂಗಾದ್ರೆ ಇಲ್ಲಿ ನಾವು ಯಾವ್ಯಾವ ರೆಸಿಸ್ಟರ್ಸ್ ಗಳನ್ನ ಅಥವಾ ಯಾವ ಬ್ರಾಂಚ್ ನಾವು ತೆಗಿಬೇಕಾಗ್ತದ್ರಿ? ನೋಡ್ರಿ, ಪ್ಯಾರಲಲ್ ಎಕ್ಸಸ್ ಪರ್ಪೆಂಡಿಕ್ಯುಲರ್ ಇರುವಂತ ಬ್ರಾಂಚ್ ಅಂದ್ರೆ ಇದ್ರಿ ಆರ್ ಅಂಡ್ ಆರ್. ಪರ್ಪೆಂಡಿಕ್ಯುಲರ್ ಎಕ್ಸಸ್ಗೂ ಪ್ಯಾರಲಲ್ ಇರುವಂತ ಬ್ರಾಂಚ್ ಅಂದ್ರೆ ಇದರಿ ಆರ್ ಅಂಡ್ ಆರ್. ಸೊ ಇಲ್ಲಿ ಏನ್ ನಮಗೆ ಎರಡು ರೆಸಿಸ್ಟರ್ಸ್ ಅದಾವ. ಈ ಎರಡು ರೆಸಿಸ್ಟರ್ಸ್ ಗಳನ್ನ ನಾವು ಏನ್ ಮಾಡ್ಬೇಕಾಗ್ತದ್ರಿ? ವಿ ಹ್ಯಾವ್ ಟು ರಿಮೂವ್ ದಿಸ್. ಈ ಎರಡು ರೆಸಿಸ್ಟರ್ಸ್ ಗಳನ್ನ ನಾವು ತೆಗೆದು ಹಾಕ್ಬೇಕು. ರೈಟ್? ಯಾಕೆ ತೆಗೆದು ಹಾಕ್ಬೇಕಂತಂದ್ರೆ ನೋಡ್ರಿ, ಈ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ಅನ್ನೋದಲ್ಲ, ಅಬೌಟ್ ದಿಸ್ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ವಿ ಕ್ಯಾನ್ ಫೋಲ್ಡ್ ದ ಸರ್ಕಿಟ್. ಈ ಸರ್ಕಿಟ್ ನಾವು ಫೋಲ್ಡ್ ಮಾಡಬಹುದು. ಇದೇ ನೀವು ತಲೆಗೆ ಇಟ್ಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಇದೇ ನೀವು ಫೋಲ್ಡಿಂಗ್ ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇದು ಮೇನ್ ನೆನ್ಪಿಟ್ಕೋರಿ. ಓಕೆ, ಕೆಲವೊಂದು ಸರ್ಕಿಟ್ಸ್ ಫೋಲ್ಡಿಂಗ್ ಮಾಡ್ಬೇಕಾಗ್ತದ. ಒಂದು ಕೇಸ್ನ ತಗೊಂಡಿದ್ದೀನಿ, ನೆಕ್ಸ್ಟ್ ಗೊತ್ತಾಗ್ತದ್ರಿ. ಬಟ್ ಈಗ ನೋಡ್ರಿ, ಇಫ್ ಯು ಫೋಲ್ಡ್ ಅಂದ್ರೆ ಈ ಮೇಲ್ಗಡೆ ಏನ್ ನಮಗೆ ಸರ್ಕಿಟ್ ಐತಿ, ಇದನ್ನ ನಾವು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾಗ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನಮಗೆ ಮರ್ಜ್ ಆಗ್ತಾವ್ರಿ. ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನಮಗೆ ಮರ್ಜ್ ಆಗ್ತಾವ್ರಿ. ರೈಟ್? ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನಮಗೆ ಮರ್ಜ್ ಆಗ್ತಾವ್ರಿ. ಸೊ ಯಾವ್ಯಾವ ಪಾಯಿಂಟ್ಸ್ ಕೂಡ್ತಾವಲ್ರಿ, ಅಬೌಟ್ ಪ್ಯಾರಲಲ್ ಎಕ್ಸಸ್ ಫೋಲ್ಡಿಂಗ್ ಮಾಡ್ಕೋಬೇಕು. ಪರ್ಪೆಂಡಿಕ್ಯುಲರ್ ಎಕ್ಸಸ್ ಮ್ಯಾಗ ನೀವು ಫೋಲ್ಡ್ ಮಾಡ್ಕೊಳಕ್ ಬರೋದಿಲ್ಲ. ಯು ಕ್ಯಾನಾಟ್ ಫೋಲ್ಡ್ ಅಬೌಟ್ ಪರ್ಪೆಂಡಿಕ್ಯುಲರ್ ಎಕ್ಸಸ್. ಯು ಹ್ಯಾವ್ ಟು ಫೋಲ್ಡ್ ಅಬೌಟ್ ಪ್ಯಾರಲಲ್ ಎಕ್ಸಸ್. ಪ್ಯಾರಲಲ್ ಎಕ್ಸಸ್ ಮುಖಾಂತರ ನಾವು ಫೋಲ್ಡ್ ಮಾಡ್ಕೋಬೇಕು. ಸೊ ಆಫ್ಟರ್ ಫೋಲ್ಡಿಂಗ್ ಯಾವ್ಯಾವ ಪಾಯಿಂಟ್ಸ್ ಕೂಡ್ತಾವ ನೋಡ್ರಿ, ಆ ಪಾಯಿಂಟ್ಸ್ ಎಲ್ಲಾನು ಸೇಮ್ ಪೊಟೆನ್ಶಿಯಲ್ ಪಾಯಿಂಟ್ಸ್ ಇರ್ತಾವ್ರಿ. ಆಲ್ ದೋಸ್ ಪಾಯಿಂಟ್ಸ್ ವಿಲ್ ಬಿ ಹ್ಯಾವಿಂಗ್ ಸೇಮ್ ಪೊಟೆನ್ಶಿಯಲ್. ಪೊಟೆನ್ಶಿಯಲ್ ಸೇಮ್ ಇತ್ತಪ್ಪ ಅಂದ್ರೆ, ಈಗ ಈ ಪಾಯಿಂಟ್ ಒಳಗ ಮತ್ತೆ ಈ ಪಾಯಿಂಟ್ ಒಳಗ ಪೊಟೆನ್ಶಿಯಲ್ ಸೇಮ್ ಇತ್ತಂದ್ರೆ ಕರೆಂಟ್ ವಿಲ್ ನಾಟ್ ಫ್ಲೋ ಇನ್ ದಿಸ್ ಬ್ರಾಂಚ್. ಈ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ ಫ್ಲೋ ಆಗುದಿಲ್ರಿ. ಕರೆಕ್ಟ್? ಕರೆಂಟ್ ಯಾವಾಗ ಫ್ಲೋ ಆಗ್ತದ್ರಿ? ಇಫ್ ದೇರ್ ಇಸ್ ಪೊಟೆನ್ಶಿಯಲ್ ಡಿಫರೆನ್ಸ್. ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ರೆ ಮಾತ್ರ ಕರೆಂಟ್ ವಿಲ್ ಫ್ಲೋ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋವರ್ ಪೊಟೆನ್ಶಿಯಲ್. ಅದರ್ವೈಸ್ ಕರೆಂಟ್ ವಿಲ್ ನಾಟ್ ಫ್ಲೋ. ಎರಡು ಪಾಯಿಂಟ್ ಪೊಟೆನ್ಶಿಯಲ್ ಸೇಮ್ ಆದ್ರೆ ಕರೆಂಟ್ ಯಾಕೆ ಫ್ಲೋ ಆಗ್ತದ್ರಿ? ಇಟ್ ವಿಲ್ ನಾಟ್ ಫ್ಲೋ. ಇದು ಸಪೋಸ್ ನಮಗೆ 10 ವೋಲ್ಟ್ ಇದು 5 ವೋಲ್ಟ್ ಇತ್ತಂದ್ರೆ ಕರೆಂಟ್ ನಮಗೆ ಹಿಂಗ್ ಫ್ಲೋ ಆಗ್ತದ್ರಿ. ಅಥವಾ ಇದು ನಮಗೆ 10 ವೋಲ್ಟ್ ಇದು ನಮಗೆ 5 ವೋಲ್ಟ್ ಇತ್ತಂದ್ರೆ ಕರೆಂಟ್ ಹಿಂಗ್ ಫ್ಲೋ ಆಗ್ತದೆ. ಎರಡು 10 ವೋಲ್ಟ್ ಅಥವಾ ಎರಡು 5 ವೋಲ್ಟ್ ಇದ್ರೆ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇರಂಗಿಲ್ಲ. ಇಫ್ ದೇರ್ ಇಸ್ ನೋ ಪೊಟೆನ್ಶಿಯಲ್ ಡಿಫರೆನ್ಸ್, ದೇರ್ ಇಸ್ ನೋ ಕರೆಂಟ್. ಕರೆಂಟ್ ಇರದೇ ಇದ್ರೆ ಆ ರೆಸಿಸ್ಟರ್ಸ್ ಗಳನ್ನ ನೀವು ಸರ್ಕಿಟ್ ದಾಗಿನ ತೆಗೆದು ಹಾಕ್ಬೇಕು. ದೇ ಆರ್ ಇನ್ಎಫೆಕ್ಟಿವ್. ಕರೆಕ್ಟ್? ಸೊ ಈಗ ನೋಡ್ರಿ, ನೀವು ಕರೆಂಟ್ ತೆಗೆದು ಹಾಕಿದ್ರಿ ಅಂತಂದ್ರೆ, ಸಪೋಸ್ ಆ ರೆಸಿಸ್ಟರ್ ಗಳನ್ನ ನೀವು ತೆಗೆದು ಹಾಕಿರಿ ಅಂತಂದ್ರೆ, ಅವಾಗ ನಮಗೆ ಸರ್ಕಿಟ್ ಈ ತರ ಸಿಂಪ್ಲಿಫೈ ಆಗ್ತದ್ರಿ. ದಿಸ್ ವಿಲ್ ಗೆಟ್ ಸಿಂಪ್ಲಿಫೈಡ್ ಲೈಕ್ ದಿಸ್. ದ ಸರ್ಕಿಟ್ ವಿಲ್ ಬಿಕಮ್ ಲೈಕ್ ದಿಸ್. ಈ ಸರ್ಕಿಟ್ ನಮಗೆ ಈ ತರ ಸಿಂಪ್ಲಿಫೈ ಆಗಿಬಿಡ್ತದ್ರಿ. ಕರೆಕ್ಟ್? ಸೊ ಈಗ ಸರ್ಕಿಟ್ ನಮಗೆ ಸಿಂಪ್ಲಿಫೈ ಆಯ್ತಪ್ಪ ಅಂತಂದ್ರೆ ವಾಟ್ ವಿಲ್ ಹ್ಯಾಪನ್? ಈಗ ನಮಗೆ ಕಾಂಬಿನೇಷನ್ಸ್ ಕ್ಲಿಯರ್ಲಿ ಗೊತ್ತಾಗ್ತಾವ್ರಿ. ದಿಸ್ ರೆಸಿಸ್ಟರ್ ಅಂಡ್ ದಿಸ್ ರೆಸಿಸ್ಟರ್ ಬೋತ್ ಆರ್ ಇನ್ ಪ್ಯಾರಲಲ್, ಬೋತ್ ಆರ್ ಇನ್ ಸೀರೀಸ್. ಸೊ ಇದ್ರದ್ದು ಎಫೆಕ್ಟಿವ್ ಎಷ್ಟು ಆಗ್ತದ್ರಿ? 2R. ಇವೆರಡು ನಮಗೆ ಸೀರೀಸ್ ಆಗ್ತಾವ್ರಿ, ಎಫೆಕ್ಟಿವ್ ಎಷ್ಟು ಆಗ್ತದ್ರಿ? 2R. ಇವೆರಡು ನಮಗೆ ಸೀರೀಸ್ ಆಗ್ತಾವ್ರಿ, ಎಫೆಕ್ಟಿವ್ ಎಷ್ಟು ಆಗ್ತದ್ರಿ? 2R. ರೈಟ್? ಸೊ 2R, 2R and 2R ಆರ್ ಇನ್ ಪ್ಯಾರಲಲ್. ಹಿಂಗಾಗಿ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ P and Q, effective resistance between P and Q will be equal to 2R divided by 3. Identical resistors adavri. 2R, 2R, 2R are identical. So identical idre adrad effective namaga R by N formula. So 2R divided by 3. This much will be the effective resistance between P and Q. So this is the knack or trick which we have to use to solve the symmetric circuits. Clear there? Okay, we'll take one more circuit like this. Symmetric mattond circuit na ille tagotini. So ಈಗ ನೋಡ್ರಿ, ಇಲ್ಲಿ ನಮಗೆ ಏನ್ ಫೈಂಡ್ ಮಾಡಂದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಸೊ ಎ ಮತ್ತು ಬಿ ನಡುವಿನ ಎಫೆಕ್ಟಿವ್ ನಾವು ಫೈಂಡ್ ಮಾಡಬೇಕಾಗಿದೆ. ವೇರ್ ಇಸ್ ಎ? ಹಿಯರ್ ಇಟ್ ಇಸ್. ವೇರ್ ಇಸ್ ಬಿ? ಹಿಯರ್ ಇಟ್ ಇಸ್. ರೈಟ್? ಈಗ ನಂಗೆ ಹೇಳ್ರಿ, ಈ ಸರ್ಕಿಟ್ ಇಸ್ ಇಟ್ ಸಿಮೆಟ್ರಿಕ್ ಅಬೌಟ್ ದ ಪ್ಯಾರಲಲ್ ಆಕ್ಸಿಸ್ ಆರ್ ಇಟ್ ಇಸ್ ಸಿಮೆಟ್ರಿಕ್ ಅಬೌಟ್ ದ ಪರ್ಪೆಂಡಿಕ್ಯುಲರ್ ಆಕ್ಸಿಸ್? ಪ್ಯಾರಲಲ್ ಆಕ್ಸಿಸ್ ಅಂದ್ರೆ ಈ ಎರಡು ಪಾಯಿಂಟ್ಸ್ ನಡು ಬರ್ತದ್ರೆ, ಎ ಮತ್ತು ಬಿ ನಡು. ಸೊ ಸ್ಟ್ರೇಟ್ ಲೈನ್ ಜಾಯ್ನಿಂಗ್ ಎ ಅಂಡ್ ಬಿ ಇಸ್ ಕಾಲ್ಡ್ ಪ್ಯಾರಲಲ್ ಆಕ್ಸಿಸ್. ಅದಕ್ಕೆ ಪರ್ಪೆಂಡಿಕ್ಯುಲರ್ ಇರುವಂತ ಲೈನ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ರೀ. ಸೊ ಇಲ್ಲೇ ನಾವು ನೋಡ್ಲಿಕ್ಕೆ ಹೋದ್ರೆ this circuit is symmetric about the perpendicular axis. ಇದು ನಮಗೆ perpendicular axis ರೀ. ಇದಕ್ಕೆ ಯಾಕೆ ನಾವು perpendicular axis ಅನ್ನತ್ತೀವಿ? because effective is asked in between A and B. right? ಸೊ ನಾವೇನ್ ಹೇಳಿದ್ವು? perpendicular axis of symmetry ಗೆ ಪ್ಯಾರಲಲ್ ಇರುವಂತ ಬ್ರಾಂಚ್ ಅಥವಾ ಪ್ಯಾರಲಲ್ ಇರುವಂತ ರೆಸಿಸ್ಟರ್ ಗಳನ್ನ ನಾವು ಸರ್ಕಿಟ್ ದಿಂದ ತೆಗೆದು ಹಾಕಬಹುದು. ಸೊ ವಿ ಕ್ಯಾನ್ ರಿಮೂವ್ ಇಟ್. ಸೊ ನೋಡ್ರಿ, ಈಗ ನಾವು ಪ್ಯಾರಲಲ್ ಇರುವಂತ ಬ್ರಾಂಚ್ ಅಥವಾ ಸರ್ಕಿಟ್ ಅಂದ್ರೆ ಯಾವ್ದ್ರಿ? ಯಾವುದು? See this one.
ಸೊ ಈ ರೆಸಿಸ್ಟರ್ ನಾವ್ ಏನ್ ಮಾಡಬಹುದಪ್ಪ ಅಂತಂದ್ರೆ ವಿ ಕ್ಯಾನ್ ಜಸ್ಟ್ ರಿಮೂವ್ ಇಟ್. ಈ ರೆಸಿಸ್ಟರ್ ನಾವು ಈ ಸರ್ಕ್ಯೂಟ್ ದಾಗಿನ ತೆಗೆದು ಹಾಕಬಹುದು. ಓಕೆ, ಇಫ್ ವಿ ರಿಮೂವ್ ದಿಸ್ ದೆನ್ ಇದನ್ನ ನಾವು ತೆಗೆದು ಹಾಕಿದ್ವಿ ಅಂತಂದ್ರೆ ನಮ್ಗೆ ಈಗ ಎಫೆಕ್ಟಿವ್ ನೋಡ್ರಿ, ಈಗ ನಮಗೆ ಕಾಂಬಿನೇಷನ್ಸ್ ಗೊತ್ತಾಗ್ತವೆ ನೋಡ್ರಿ. ನಾವ್ ವಿ ಕ್ಯಾನ್ ಫೈಂಡ್ ದ ಕಾಂಬಿನೇಷನ್ಸ್. ಎಸ್, ಇವು ಎರಡು ನಮಗೆ ಏನಾಗ್ತವೆ, ದೀಸ್ ಬೋತ್ ಆರ್ ಇನ್ ಸಿರೀಸ್. ಸೊ ಇವ್ ಎರಡು ಐಡೆಂಟಿಕಲ್ ರೆಸಿಸ್ಟರ್ಸ್ ಅದಾವ, ಅದರದ ಎಫೆಕ್ಟಿವ್ ನಮಗೆ 2R ಆಗ್ತದೆ. ವಾಟ್ ಅಬೌಟ್ ದಿಸ್, ಇವೆರಡು ನಮಗೆ ಸಿರೀಸ್ ಆಗ್ತಾವ್ರಿ, ಇದರದ ಎಫೆಕ್ಟಿವ್ ಎಷ್ಟ್ ಆಗ್ತದ್ರಿ, 2R ಆಗ್ತದ್ರಿ. ಕರೆಕ್ಟ್. ಆಮೇಲೆ ಇದು ನಮಗೆ R ಅಂತೇಳಿ ಇರ್ಲಿ. ಈಗ ನೋಡ್ರಿ ನೆಕ್ಸ್ಟ್ ವಾಟ್ ವಿಲ್ ಬಿ ದ ಎಫೆಕ್ಟಿವ್ ಆಫ್ ದೀಸ್ ಟು. ಈ 2R ಮತ್ತೆ ಈ 2R ನಮಗೆ ಯಾವ ಕಾಂಬಿನೇಷನ್ ಆಗದಾವ, 2R ಅಂಡ್ 2R ಆರ್ ಇನ್ ಪ್ಯಾರಲಲ್ ರೀ. ಇವೆರಡು ನಮಗೆ ಪ್ಯಾರಲಲ್, ಇವೆರಡು ನಮಗೆ ಪ್ಯಾರಲಲ್ ಆದ್ರೆ ಇವ್ರದ ಎಫೆಕ್ಟಿವ್ ನಮಗೆ ಎಷ್ಟು ಆಗ್ತದ್ರಿ, 2R/2. 2R/2 ಅಂದ್ರೆ ಎಫೆಕ್ಟಿವ್ ಎಷ್ಟು ಬಂತ್ರಿ, R ಅಂತ ಬಂತು ನಮಗೆ. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಈ R ಮತ್ತೆ ಇಲ್ಲಿರುವಂತ R, this R and this R, these both are in parallel. ಇವೆರಡು ನಮಗೆ ಪ್ಯಾರಲಲ್ ಆಗ್ತಾವ್ರಿ. ಸೊ ಅವೆರಡು ನಮಗೆ ಪ್ಯಾರಲಲ್ ಅದು ಅಂದ್ರೆ effective resistance between A and B will be equal to R divided by 2. This much will be the effective resistance between A and B. So within seconds ನಮಗೆ effective resistance ಗೊತ್ತಾಗ್ತದೆ. ಬಟ್ ಏನ ಈ symmetry method ನಮಗೆ ಗೊತ್ತಿರಬೇಕು. This trick we have to know. Clear? So we'll move to the next question then. Okay, ಇಲ್ಲೇ ನೋಡ್ರಿ, they have asked us to find out the effective resistance between A and C. Where is A? A ನಮಗೆ ಇಲ್ಲದರಿ, C ಇಲ್ಲದರಿ, C is here. So ಈಗ ನಮಗೆ ಹೇಳ್ರಿ, on which axis this circuit is symmetric. ಯಾವ axis ಮೇಲೆ symmetric ಅದ, it is symmetric along parallel axis. ಈಗ parallel axis ನಮಗೆ ಎಲ್ಲಿ ಬರ್ತದ್ರಿ, parallel axis ನಮಗೆ ಇಲ್ಲಿ ಬರ್ತದ್ರಿ, A and C. ಇದು ನಮಗೆ parallel axis ರೀ. ಕರೆಕ್ಟ್. So about this axis also it is symmetric, and about this axis also it is symmetric. ಈ axis ಮೇಲೂ symmetric ಅದ ರೀ. So this circuit is also symmetric on 2 axes. ಎರಡು axis ಮೇಲೆ symmetric ಅದ. ಕರೆಕ್ಟ್. ನಾವೇನ್ ಮಾಡ್ಬೇಕೀಗ, we have to remove the branch or the resistors which are parallel to perpendicular axis or perpendicular to parallel axis. ಹಾಗಾದ್ರೆ ಯಾವ ರೆಸಿಸ್ಟರ್ಸ್ ಗಳನ್ನ ನಾವು ತೆಗಿಬೇಕು, ಯಾವ ಬ್ರಾಂಚ್ ಅನ್ನ ತೆಗಿಬೇಕು, DOB ಈ ಬ್ರಾಂಚ್ ಅನ್ನ ತೆಗೆದು ಹಾಕಬೇಕು. this branch I have to remove. ಸೊ ಈ ಬ್ರಾಂಚ್ ನಾವು ತೆಗೆದು ಹಾಕಿದ್ರೆ ಸರ್ಕ್ಯೂಟ್ ನಮಗೆ ಯಾವ ತರ ಕಾಣಿಸ್ತದ್ರಿ, ಹೌ ದ ಸರ್ಕ್ಯೂಟ್ ವಿಲ್ ಬಿ ವಿಸಿಬಲ್, ಇಟ್ ವಿಲ್ ಬಿ ವಿಸಿಬಲ್ ಲೈಕ್ ದಿಸ್. ಈ ತರ ನಮಗೆ ಸರ್ಕ್ಯೂಟ್ ಕಾಣಿಸ್ತದೆ. ಇನ್ ನಿಮಗೆ ಎಫೆಕ್ಟಿವ್ ಗೊತ್ತಾಗ್ತದೆ ನೋಡ್ರಿ, ವಿ ಕ್ಯಾನ್ ಐಡೆಂಟಿಫೈ ದ ಕಾಂಬಿನೇಷನ್ಸ್. ನೋಡ್ರಿ, ನೀವು ಯಾವ್ದಾದ್ರು ಒಂದು ಬ್ರಾಂಚ್ ತೆಗೆದು ಕೂಡಲೇ ನಿಮಗೆ ಕಾಂಬಿನೇಷನ್ಸ್ ಗೊತ್ತಾಗ್ತಾವ, ಅಲ್ಲಿ ತನಕ ಕಾಂಬಿನೇಷನ್ಸ್ ಐಡೆಂಟಿಫೈ ಆಗುದಿಲ್ರಿ. ಕರೆಕ್ಟ್. ಸೊ ಈಗ ಎಫೆಕ್ಟಿವ್ ನೋಡ್ರಿ, ದಿಸ್ ಆರ್ ಅಂಡ್ ದಿಸ್ ಆರ್, ದೀಸ್ ಬೋತ್ ಆರ್ ಇನ್ ಸಿರೀಸ್. ಇದ್ರದ ಎಫೆಕ್ಟಿವ್ ಎಷ್ಟೈತೆ, 2R. ಇವು ಎರಡು ಆರ್ ನಮಗೆ ಸಿರೀಸ್ ಒಳಗದಾವ, ಇದ್ರದ ಎಫೆಕ್ಟಿವ್ ಎಷ್ಟೈತೆ, 2R. this R and this R, these both are in series. ಇದ್ರದ ಎಫೆಕ್ಟಿವ್ ಎಷ್ಟೈತ್ರಿ, 2R. ಕ್ಲಿಯರ್. ಸೊ ನಮಗಿಲ್ಲೇ 2R 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 ಅಂತೇಳಿ 3 ಬ್ರಾಂಚಸ್ ಅದಾವ್ರಿ. ಸೊ ಆಲ್ ದೀಸ್ 3 2Rs ಆರ್ ಇನ್ ಪ್ಯಾರಲಲ್. ಇವು ಮೂರು ನಮಗೆ ಪ್ಯಾರಲಲ್ ದಾಗ ಅದಾವ. ಸೊ ಹಿಂಗಾಗಿ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಆಗ್ತದ್ರಿ, ಹೌ ಮಚ್ ವಿಲ್ ಬಿ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ AC ಎಷ್ಟಾಗಬಹುದು ನೋಡ್ರಿ, 2R 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 ಆರ್ ಇನ್ ಪ್ಯಾರಲಲ್. ಸೊ ದಿಸ್ ವಿಲ್ ಬಿ 2R divided by 3. ಇಷ್ಟು ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬರ್ತದೆ. ವಿದಿನ್ ಸೆಕೆಂಡ್ಸ್ ಯು ಕ್ಯಾನ್ ಐಡೆಂಟಿಫೈ the effective resistance. But ಈ ಟ್ರಿಕ್ ಗೊತ್ತಿರಬೇಕು. Okay, we'll move to the next circuit then. ಇಲ್ಲೇ ನೋಡ್ರಿ, find effective resistance between A and D. A ಮತ್ತೆ D ಎಲ್ಲದವ್ರಿ, here we are having A, here we are having D. Correct. So ಇಲ್ಲಿ ನಮಗೆ A point ಅದ, this is A point, this is D point. Okay, ಈ ಎರಡು ಪಾಯಿಂಟ್ಸ್ ನಡುವೆ effective find ಮಾಡಂದಾರೆ. You just find out whether this circuit is symmetric about parallel axis or perpendicular axis. ವಿಚಾರ ಮಾಡಿ ನೋಡ್ರಿ, ಪ್ಯಾರಲಲ್ ಎಕ್ಸಸ್ ಮ್ಯಾಗ ಸಿಮೆಟ್ರಿಕ್ ಅದನೋ, ಪರ್ಪೆಂಡಿಕ್ಯುಲರ್ ಎಕ್ಸಸ್ ಮ್ಯಾಗ ಸಿಮೆಟ್ರಿಕ್ ಅದನೋ. ಮೊದಲನೇದು ಪ್ಯಾರಲಲ್ ಎಕ್ಸಸ್ ಅಂತಂದ್ರೆ ಗೊತ್ತಿರಲಿ, ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್ ಅಬೌಟ್ ವಿಚ್ ಅಥವಾ ಇನ್ ಬಿಟ್ವೀನ್ ವಿಚ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಆಸ್ಕ್ಡ್, ರೈಟ್. ಎ ಮತ್ತೆ ಡಿ. ಸೊ ಇಲ್ಲೇನ ಈಗ ಪ್ಯಾರಲಲ್ ಎಕ್ಸಸ್ ತಗೊಂಡ್ರೆ, ಇಲ್ಲೇನ ಪ್ಯಾರಲಲ್ ಎಕ್ಸಸ್ ತಗೊಂಡ್ರೆ ನೋಡ್ರಿ, ಎರಡು ಕಡೆ ಸೇಮ್ ಅದನೋ ಇಲ್ಲೋ, ಮಿರರ್ ಇಮೇಜಸ್ ಅದಾವೋ ಇಲ್ಲೋ, ಅರೇಂಜ್ಮೆಂಟ್ ಸೇಮ್ ಅದನೋ ಇಲ್ಲೋ, ಅಂದ್ಮೇಲೆ ಇಟ್ ಇಸ್ ಸಿಮೆಟ್ರಿಕ್ ರೀ. ಕರೆಕ್ಟ್. ಸೇಮ್ ಅದ ಅಂದ್ಮೇಲೆ ಇಟ್ ಇಸ್ ಸಿಮೆಟ್ರಿಕ್. ಸೊ ಪ್ಯಾರಲಲ್ ಎಕ್ಸಸ್ ಮ್ಯಾಗ ಇದು ಸಿಮೆಟ್ರಿಕ್ ಅದ. ಪರ್ಪೆಂಡಿಕ್ಯುಲರ್ ಎಕ್ಸಸ್ ಅಂದ್ರೆ ನಮ್ಗೆ ಇಲ್ಲಿ ಬರಕ್ ಶುರು ಆಗ್ತದೆ, ಇಟ್ ವಿಲ್ ಕಮ್ ಹಿಯರ್, ಅಥವಾ ಇಲ್ಲಿ ನಮಗೆ ಬರ್ಬೋದು. ಕರೆಕ್ಟ್. ಸೊ ಇದು ನಮಗೆ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಸರಿ, ಆಮೇಲೆ ಇದು ನಮಗೆ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಸರಿ. ಈಗ ಆಲ್ರೆಡಿ ನಮಗೆ ಪ್ಯಾರಲಲ್ ಎಕ್ಸಸ್ ಮೇಲೆ ಸಿಮೆಟ್ರಿಕ್ ಅದ ಅಂತ ಗೊತ್ತಾಗಿದೆ. ಪ್ಯಾರಲಲ್ ಎಕ್ಸಸ್ ಮೇಲೆ ಸಿಮೆಟ್ರಿಕ್ ಅಂತಂದ್ರೆ ಏನ್ ಮಾಡ್ಬೇಕ್ರಿ, ರೆಸಿಸ್ಟರ್ಸ್ ಆರ್ ಬ್ರಾಂಚಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಪ್ಯಾರಲಲ್ ಎಕ್ಸಸ್ ಹ್ಯಾಸ್ ಟು ಬಿ ರಿಮೂವ್. ಸೊ ಅದನ್ನ ನಾವು ಡಿಡಕ್ಟ್ ಮಾಡಿದ್ವು ಅಂತಂದ್ರೆ ಯಾವ ರೆಸಿಸ್ಟೆನ್ಸ್ ತೆಗೆದು ಹಾಕ್ಬೇಕಿಲ್ಲ, ದಿಸ್ ರೆಸಿಸ್ಟರ್ ವಿ ಹ್ಯಾವ್ ಟು ರಿಮೂವ್, ದಿಸ್ ರೆಸಿಸ್ಟರ್ ವಿ ಹ್ಯಾವ್ ಟು ರಿಮೂವ್. ಅವಾಗ ನಮಗೆ ಸರ್ಕ್ಯೂಟ್ ಯಾವ ತರ ಕಾಣಿಸುತ್ತೆ ನೋಡ್ರಿ, ಸರ್ಕ್ಯೂಟ್ ವಿಲ್ ಬಿ ವಿಸಿಬಲ್ ಲೈಕ್ ದಿಸ್. ಕ್ಲಿಯರ್. Okay, now you tell me the combinations. So combinations ನೋಡ್ರಿ, ಇಲ್ಲೇ ಈಗ ನಮಗೆ A ಮತ್ತೆ D ನಡುವೆ ಎಫೆಕ್ಟಿವ್ ಫೈಂಡ್ ಮಾಡಂದಾರೆ. This is A, this is D. So these resistors are in series now. R, 2R and R ಇವು ಮೂರು ನಮಗೆ ಏನದಾವ, ಸಿರೀಸ್ ಒಳಗದಾವ್ರಿ, ರೈಟ್.
ಸೊ ಇವು ಮೂರು ನಮಗೆ ಸೀರೀಸ್ ಅದು ಅಂದ್ರೆ ಇತರದ ಎಫೆಕ್ಟಿವ್ ಎಷ್ಟಾಯ್ತ್ರಿ? ವಾಟ್ ಈಸ್ ದ ಎಫೆಕ್ಟಿವ್ ಆಫ್ ದೀಸ್ ತ್ರೀ? ಆರ್ ಪ್ಲಸ್ 2r 3r ಪ್ಲಸ್ r 4r. ಸೊ ಇತರದ ಎಫೆಕ್ಟಿವ್ ನಮಗೆ ಆಯ್ತು 4r ಅಂತ. ಇದು ನಮಗೆ 4r ಆದ್ರೆ ಇದು ನಮಗೆ 4r ಇರ್ತದ್ರಿ. ಇವನ್ ದಿಸ್ ವಿಲ್ ಆಲ್ಸೋ ಬಿ 4r ಓನ್ಲಿ. ಕರೆಕ್ಟ್. ಸೊ ಈಗ 4r 2r ಮತ್ತು 4r 4r 2r ಮತ್ತು 4r ಇವು ಮೂರು ನಮಗೆ ಏನದಾವ್ರಿ? ಪ್ಯಾರಲಲ್ ಅದಾವ್ರಿ. ಅದ್ರೊಳಗೆ ಎರಡು ಐಡೆಂಟಿಕಲ್ ಅದಾವ ನೋಡ್ರಿ. 4r and 4r are in parallel and they are identical. So ಇವು ಎರಡು ತರದ ಎಫೆಕ್ಟಿವ್ ನಮಗೆ ಎಷ್ಟು ಆಗ್ತದ್ರಿ? ವಾಟ್ ವಿಲ್ ಬಿ ದ ಎಫೆಕ್ಟಿವ್ ಆಫ್ ದೀಸ್ ಟು? ಇವು ಎರಡು ತರದ ಎಫೆಕ್ಟಿವ್ ನಮಗೆ ಎಷ್ಟು ಆಗ್ತದೆ? ಎರಡು ಪ್ಯಾರಲಲ್ ಅದಾವ್ರೆ. ಸೊ ಇದರದ ಎಫೆಕ್ಟಿವ್ ಎಷ್ಟು ಆಗ್ತದ್ರಿ? 2r. 4r divided by 2 identical resistors in parallel. ಸೊ 4r by 2r ಅಂದ್ರೆ 2r ಆಯ್ತು. 4r by 2 ಅಂದ್ರೆ 2r ಆಯ್ತು. ಸೊ ಇನ್ನ ಇದು 2r ಮತ್ತೆ 2r ಏನದಾವಲ್ಲ, these both are in parallel. So the effective resistance between A and D, 2r divided by 2, that is nothing but r. Effective resistance between A and D is r. Right? This is how we have to find. ನೀವು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಮೊದಲ ಕ್ವೆಶನ್ ಅಲ್ಲಿ ನೋಟ್ ಡೌನ್ ಮಾಡಿಕೊಂಡು ಎಕ್ಸಸ್ ಆಫ್ ಸಿಮೆಟ್ರಿ ಅಪ್ಲೈ ಮಾಡಿ ಆಮೇಲೆ ಸ್ವಲ್ಪ ನೀವು ಥಿಂಕ್ ಮಾಡಿ ಸಾಲ್ವ್ ಮಾಡಿ ಆನಂತರ ಈ ಸೊಲ್ಯೂಷನ್ ನೋಡ್ರಿ, ನಿಮ್ಗೆ ಗ್ರಿಪ್ ಬರ್ತದ್ರಿ. ರೈಟ್? ಇನ್ ಮುಂದೆ ನಾ ಸಾಲ್ವ್ ಮಾಡುವಂತ ಸರ್ಕ್ಯೂಟ್ಸ್ ಒಮ್ಮೆ ನೀವು ಟ್ರೈ ಮಾಡ್ರಿ, ಆಮೇಲೆ ಅದನ್ನ ನೀವು ಸೊಲ್ಯೂಷನ್ ನೋಡ್ರಿ. ರೈಟ್? ಡೈರೆಕ್ಟ್ಲಿ ನೀವು ಸೊಲ್ಯೂಷನ್ ನೋಡಿ ಆಮೇಲೆ ಬರ್ಲಿಕ್ಕೆ ಹೋಗ್ಬೇಡ್ರಿ, ಒಮ್ಮೆ ಟ್ರೈ ಮಾಡ್ರಿ. ಕರೆಕ್ಟ್? ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಓಕೆ, ಇಲ್ಲಿ ನೋಡ್ರಿ ಹೆಕ್ಸಾಗಾನ್ ಅದ ರೀ. ಟೋಟಲ್ 12 ರೆಸಿಸ್ಟರ್ಸ್ ನಮಗೆ ಇದ್ರೊಳಗೆ ಅದಾವೆ. ರೈಟ್? ಸೊ ಇದ್ರದ್ದು ನಾವೀಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಬೇಕು ಇನ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತು ಬಿ ನಡುವೆ ನಾವು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಬೇಕು. ಇದು ಸ್ವಲ್ಪ ಡಿಫರೆಂಟ್ ಅದೇನೆ. ಈಗ ಇಲ್ಲಿ ತನಕ ನಾವೇನ್ ರೆಸಿಸ್ಟರ್ಸ್ ಗಳನ್ನ, ಇಲ್ಲಿ ತನಕ ನಾವೇನ್ ಸರ್ಕ್ಯೂಟ್ ಗಳನ್ನ ತಗೊಂಡ್ವಿ, ಈ ಎಲ್ಲಾ ಸರ್ಕ್ಯೂಟ್ಸ್ ಗಳದಾಗ ನಮಗೆ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ಅಥವಾ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿದಿಂದ ಒಂದಲ್ಲ ಒಂದು ಬ್ರಾಂಚ್ ಅಥವಾ ಒಂದಲ್ಲ ಒಂದು ರೆಸಿಸ್ಟರ್ ನಮಗೆ ಏನಾಗ್ತೈತ್ರಿ? ಡಿಡಕ್ಟ್ ಆಗ್ತೈತ್ರಿ ಸರ್ಕ್ಯೂಟ್ ಒಳಗಿಂದ. ವಿ ಯೂಸ್ ಟು ರಿಮೂವ್. ಆಮೇಲೆ ನಮಗೆ ಕಾಂಬಿನೇಷನ್ಸ್ ಐಡೆಂಟಿಫೈ ಆಗ್ತಿದ್ದು, ನಾವು ಸರ್ಕ್ಯೂಟ್ ಅನ್ನು ಸಾಲ್ವ್ ಮಾಡ್ಕೊಂತಿದ್ವಿ. ಬಟ್ ಈ ಸರ್ಕ್ಯೂಟ್ ನೀವು ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಯಾವ್ದು ಬ್ರಾಂಚ್ ನಮಗೆ ರಿಮೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ನೋಡ್ರಿ, ದೇ ಹ್ಯಾವ್ ಆಸ್ಕ್ಡ್ ದ ಎಫೆಕ್ಟಿವ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತು ಬಿ ನಡುವಿನ ಎಫೆಕ್ಟಿವ್ ನಾವು ಫೈಂಡ್ ಮಾಡಬೇಕಾಗಿದೆ. ಸೊ ಇದು ನಮಗೆ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ ರೀ. ದಿಸ್ ಇಸ್ ಪ್ಯಾರಲಲ್ ಎಕ್ಸಸ್ ಆಫ್ ಸಿಮೆಟ್ರಿ. ಕರೆಕ್ಟ್? ಆಮೇಲೆ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ. ಇದು ನಮಗೆ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಫ್ ಸಿಮೆಟ್ರಿ. ಸೊ ಪ್ಯಾರಲಲ್ ಎಕ್ಸಸ್ ಪರ್ಪೆಂಡಿಕ್ಯುಲರ್ ಇರುವಂತ ಒಂದು ಬ್ರಾಂಚ್ ಇಲ್ಲ, ಪರ್ಪೆಂಡಿಕ್ಯುಲರ್ ಎಕ್ಸಸ್ ಪ್ಯಾರಲಲ್ ಇರುವಂತ ಒಂದು ಬ್ರಾಂಚ್ ಇಲ್ಲ, ರೆಸಿಸ್ಟರ್ ಇಲ್ಲ. ಸೊ ವಿ ಕ್ಯಾನಾಟ್ ಡಿಡಕ್ಟ್ ಎನಿಥಿಂಗ್ ಫ್ರಮ್ ದಿಸ್. ಈ ಸರ್ಕ್ಯೂಟ್ ದಾಗಿಂದ ನಾವು ಏನೂ ತೆಗಿಲಿಕ್ಕೆ ಬರೋದಿಲ್ಲ. ಕರೆಕ್ಟ್? ಸೊ ಯಾವಾಗ ಪ್ಯಾರಲಲ್ ಎಕ್ಸಸ್ ದಿಂದನೂ ಪರ್ಪೆಂಡಿಕ್ಯುಲರ್ ಎಕ್ಸಸ್ ದಿಂದನೂ ಯಾವುದೇ ರೆಸಿಸ್ಟೆನ್ಸ್ ಅಥವಾ ಬ್ರಾಂಚ್ ಅನ್ನು ನಾವು ರಿಮೂವ್ ಮಾಡ್ಲಿಕ್ಕೆ ಬರೋದಿಲ್ಲೋ, ಅವಾಗ ನಾವು ಇನ್ನೊಂದು ಟೆಕ್ನಿಕ್ ಇಲ್ಲಿ ಯೂಸ್ ಮಾಡಬೇಕಾಗ್ತದೆ. ವಿ ಹ್ಯಾವ್ ಟು ಯೂಸ್ ಒನ್ ಮೋರ್ ಟೆಕ್ನಿಕ್ ಹಿಯರ್. ಅಂಡ್ ದಟ್ ಟೆಕ್ನಿಕ್ ಬಿಯಾಂಡ್ ದಿಸ್ ಪ್ಯಾರಲಲ್ ಮತ್ತು ಪರ್ಪೆಂಡಿಕ್ಯುಲರ್ ಎಕ್ಸಸ್ ಯೂಸ್ ಮಾಡೋದು ಮುಗಿದ್ಮೇಲೆ, ಅದರಿಂದ ನಮಗೆ ಸಪೋಸ್ ಏನು ಡಿಡಕ್ಷನ್ ಆಗ್ಲಿಲ್ಲ, then we have to go for this step called as junction removal. Okay, ಇದಕ್ಕೆ ಜಂಕ್ಷನ್ ರಿಮೂವಲ್ ಅಂತ ಕರೀತೀವಿ. ಜಂಕ್ಷನ್ ರಿಮೂವಲ್ ಅಂತಂದ್ರೆ ಇಲ್ಲಿರುವಂತ ಜಂಕ್ಷನ್ ನಾವು ತೆಗೆದು ಹಾಕ್ಬೇಕು. ರೈಟ್? ವಿ ಹ್ಯಾವ್ ಟು ರಿಮೂವ್. ಸೊ ಇಲ್ಲಿರುವಂತ ಜಂಕ್ಷನ್ ನಾವು ರಿಮೂವ್ ಮಾಡಿದ್ವಿ ಅಂತಂದ್ರೆ ಈ ಸರ್ಕ್ಯೂಟ್ ನಮಗೆ ಯಾವ ತರ ಕಾಣಿಸುತ್ತೆ ನೋಡ್ರಿ. ಜಂಕ್ಷನ್ ಯಾಕೆ ರಿಮೂವ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ, ಬಟ್ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ವಿ ಆರ್ ಗೋಯಿಂಗ್ ಟು ರಿಮೂವ್ ದಿಸ್ ಜಂಕ್ಷನ್. ಈ ಜಂಕ್ಷನ್ ನಾವು ಇಲ್ಲಿ ತೆಗೆದು ಹಾಕ್ಬಿಡ್ತೀವಿ. ರೈಟ್? ದಿಸ್ ಜಂಕ್ಷನ್ ಅಂಡ್ ದಿಸ್ ಜಂಕ್ಷನ್ ವಿ ಆರ್ ಗೋಯಿಂಗ್ ಟು ರಿಮೂವ್. ರೈಟ್? ಇವೆರಡು ಜಂಕ್ಷನ್ ರಿಮೂವ್ ಮಾಡಿದ ಕೂಡಲೇ ಸರ್ಕ್ಯೂಟ್ ನಮಗೆ ಯಾವ ತರ ಕಾಣಿಸ್ತದೆ ರೀ. How the circuit will be visible now? This will be like this. ಇದು ನಮಗೆ ಈ ತರ ಇರ್ತದ್ರಿ, ಇದು ನಮಗೆ ಈ ತರ ಇರ್ತದ್ರಿ. ರೈಟ್? ಈ ತರ ನಮಗೆ ಈ ಸರ್ಕ್ಯೂಟ್ ಕಾಣ್ಲಿಕ್ಕೆ ಶುರು ಮಾಡ್ತದೆ. ಯಾಕೆ ಇದನ್ನ ತೆಗಿಬೇಕು? ವೈ ವಿ ಹ್ಯಾವ್ ಟು ರಿಮೂವ್ ದ ಜಂಕ್ಷನ್? ನೋಡ್ರಿ, ಅದು ಸ್ವಲ್ಪ ನಾ ಈಗ ನಿಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇಟ್ ಟೇಕ್ಸ್ ಟೈಮ್, ಬಟ್ ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು. ಜಂಕ್ಷನ್ ಅಂತೂ ರಿಮೂವ್ ಮಾಡಬೇಕು. ಯಾವಾಗ ಪ್ಯಾರಲಲ್ ಮತ್ತು ಪರ್ಪೆಂಡಿಕ್ಯುಲರ್ ಎಕ್ಸಸ್ ಎರಡು ಯಾವಾಗ ಯೂಸ್ ಆಗಂಗಿಲ್ಲ, ಅವಾಗ ನೀವು ಜಂಕ್ಷನ್ ರಿಮೂವಲ್ ಬಗ್ಗೆ ಥಿಂಕ್ ಮಾಡ್ರಿ. ಅಲ್ಲಿ ನಿಮ್ಗೊಂದು ಜಂಕ್ಷನ್ ರಿಮೂವಲ್ ಒಂದು ಆಪ್ಷನ್ ಸಿಗ್ತದ್ರಿ. ಕರೆಕ್ಟ್? ವೈ ಜಂಕ್ಷನ್ ಹ್ಯಾಸ್ ಟು ಬಿ ರಿಮೂವ್ ಇದು ತಿಳ್ಕೊರಿ. ಈಗ ನೋಡ್ರಿ, ಎ ಮತ್ತು ಬಿ ನಡುವೆ ಎಫೆಕ್ಟಿವ್ ಫೈಂಡ್ ಮಾಡಂದ್ರೆ ಇಟ್ ಮೀನ್ಸ್ ದ ಎಂಟ್ರಿ ಪಾಯಿಂಟ್ ಆಫ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಇಸ್ ಎ, ಎಕ್ಸಿಟ್ ಪಾಯಿಂಟ್ ಆಫ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಇಸ್ ಬಿ. ಸೊ ಇಲ್ಲಿ ಎಷ್ಟು ಕರೆಂಟ್ ನಮಗೆ ಎಂಟರ್ ಆಗಿರ್ತದೆ ಅಷ್ಟು ಕರೆಂಟ್ ನಮಗೆ ಎಕ್ಸಿಟ್ ಆಗ್ಬೇಕಾ ಬಿ ದಾಗಿಂದ. ಸೇಮ್ ಕರೆಂಟ್ ಹ್ಯಾಸ್ ಟು ಗೆಟ್ ಎಕ್ಸಿಟೆಡ್. ರೈಟ್? ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಇದು ಎ ಪಾಯಿಂಟ್ ಒಳಗೆ ಎಂಟರ್ ಆಗಿದ್ದ ಕರೆಂಟ್ ಇದ್ರ ಮುಂದ್ಗಡೆ ಇದಕ್ಕೆ ಎಷ್ಟು ಹಾದಿ ಅದಾವ್ರಿ? 1, 2 and 3 ಮೂರು ಪಾತ್ಸ್ ಅದಾವ್ರಿ. ಮೂರು ಪಾರ್ಟ್ಸ್ ಅದಾವ ಅಂದ್ಮೇಲೆ ಈ ಕರೆಂಟ್ ನಮಗೆ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಆಗ್ಬೇಕು? 3 ಪಾರ್ಟ್ಸ್ ಆಗಿ ಡಿವೈಡ್ ಆಗ್ಬೇಕ್ರಿ. ಓಕೆ, ಲೆಟ್ ಮೀ ಸೇ ದ ಕರೆಂಟ್ ಇನ್ ದಿಸ್ ಬ್ರಾಂಚ್ ಇಸ್ I1, ದ ಕರೆಂಟ್ ಇನ್ ದಿಸ್ ಬ್ರಾಂಚ್ ಇಸ್ I2, ದ ಕರೆಂಟ್ ಇನ್ ದಿಸ್ ಬ್ರಾಂಚ್ ಇಸ್ I3. ಮೂರು ಕರೆಂಟ್ಸ್ ಅದಾವ್ರಿ. ಕರೆಕ್ಟ್? ಸೊ ಈ ಮೂರು ಕರೆಂಟ್ಸ್ ನೋಡ್ರಿ ವಾಪಸ್ ಇಲ್ಲಿ ನಮಗೆ ಆಡ್ ಆದ್ರನ ಐ ಸಿಗೋದ್ರಿ. ಯಾಕಂದ್ರೆ ಐ ಎದ್ದದ ನಮಗೆ I1, I2, I3 ಅಂತೇಳಿ ಮೂರು ಪಾರ್ಟ್ಸ್ ಆಗಿ ಬ್ರೇಕ್ ಐತೆ. I1, I2, I3 ಅಂತೇಳಿ ಮೂರು ಪಾರ್ಟ್ಸ್ ಆಗಿ ಡಿವೈಡ್ ಐತೆ. ಅದ I1, I2, I3 ನಮಗೆ ಕಂಬೈನ್ ಆದ್ರೆ ವಾಪಸ್ ಮತ್ತೆ ನಮಗೆ ಐ ಸಿಗ್ತದ್ರಿ. ರೈಟ್? ಸೊ ಇಲ್ಲಿ ನಮಗೆ ಈ ಬ್ರಾಂಚ್ ಒಳಗೆ ಕರೆಂಟ್ ಎಷ್ಟು ಇರ್ಬೇಕಂಗಾರೆ? ಇನ್ ದಿಸ್ ಬ್ರಾಂಚ್ ಹೌ ಮಚ್ ವಿ ಶುಡ್ ಬಿ ಹ್ಯಾವಿಂಗ್ ದ ಕರೆಂಟ್? ಈ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ ಎಷ್ಟು ಇರ್ಬೇಕ? I1 ಇರ್ಬೇಕ್ರಿ. ಈ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ ಎಷ್ಟು ಇರ್ಬೇಕ್ರಿ? I2 ಇರ್ಬೇಕ್ರಿ.
ಸಾರಿ I3 ಇರ್ಬೇಕ್ರಿ. I3 ಈ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ ಎಷ್ಟು ಇರ್ಬೇಕ್ರಿ? ಹೌ ಮಚ್ ದ ಕರೆಂಟ್ ಹ್ಯಾಸ್ ಟು ಬಿ ಹಿಯರ್? ಇಟ್ ಹ್ಯಾಸ್ ಟು ಬಿ I2. I1, I2, I3 ಇವು ಮೂರು ಕೂಡಿದ್ರೆ ನಮಗೆ ವಾಪಸ್ ಮತ್ತೆ I ಅಂತ ಹೇಳಿ ಬರ್ತದೆ. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಈಗ ನೋಡ್ರಿ, ನಮಗೆ ಇಲ್ಲಿ I1 ಇರ್ಬೇಕು, ಇಲ್ಲ I2 ಇರ್ಬೇಕು, ಇಲ್ಲ I3 ಇರ್ಬೇಕಂತ ನಾವು ಯಾಕೆ ಹೇಳ್ತೀವಿ? ಯಾಕಂದ್ರೆ ನೋಡ್ರಿ, ಇಟ್ ವಾಸ್ ಸಿಮೆಟ್ರಿಕ್ ಅಬೌಟ್ ದಿಸ್ ಎಕ್ಸಸ್. ಈ ಎಕ್ಸಸ್ ಮೇಲೆ ಇದು ಸರ್ಕಿಟ್ ಸಿಮೆಟ್ರಿಕ್ ಇತ್ತು. ಯಾವ ಎಕ್ಸಸ್ ಮೇಲೆ? ಇಲ್ಲೇ ನಾವು ಒಂದು ಎಕ್ಸಸ್ ತಗೊಂಡಿದ್ವಲ್ಲ, ಈ ಎಕ್ಸಸ್ ಮೇಲೆ ಸಿಮೆಟ್ರಿಕ್ ಇತ್ತು. ಸಿಮೆಟ್ರಿಕ್ ಅಂದ್ರೆ ಏನ್ರಿ? ಹಾಫ್ ಆಫ್ ದ ಸರ್ಕಿಟ್ ಶುಡ್ ಬಿ ಮಿರರ್ ಇಮೇಜ್ ಆಫ್ ಅನದರ್ ಹಾಫ್ ಆಫ್ ದ ಸರ್ಕಿಟ್. ಅಂದ್ರೆ ಈ ಕಡೆ ಅರ್ಧ ಸರ್ಕಿಟ್ ಏನೈತಿ, ಈ ತರದ ಮಿರರ್ ಇಮೇಜ್ ಈ ಕಡೆ ಕಾಣಿಸ್ಬೇಕು ನಮಗೆ. ಮಿರರ್ ಇಮೇಜ್ ಅಂದ್ರೆ ಏನ್ರಿ? ಮಿರರ್ ಮುಂದೆ ನಾನು ಕಾಣಿಸ್ಬೇಕ್ರಿ. ಕರೆಕ್ಟ್? ನಾನು ಇತರ ಬೇರೆದವ್ರು ಕಾಣಿಸ್ಲಕ್ ಸಾಧ್ಯ ಇಲ್ರಿ. ಸೊ ಏನದ, ಈ ಕಡೆ ಏನ್ ಕರೆಂಟ್ಸ್ ಅದಾವ, ಇವ ಕರೆಂಟ್ಸ್ ಈ ಕಡೆ ಕಾಣಿಸ್ಬೇಕ್ರಿ. ಎಸನು? ಸೊ I1 ಇದ್ರೆ ಈ ಕಡೆ I1 ಕಾಣಿಸ್ಬೇಕು, I2 ಇದ್ರೆ ಈ ಕಡೆ I2 ಕಾಣಿಸ್ಬೇಕು, I3 ಇದ್ರೆ ಈ ಕಡೆ I3 ಕಾಣಿಸ್ಬೇಕು. ಎಸನು? ದೆನ್ ಓನ್ಲಿ ಇಟ್ ಇಸ್ ಕಾಲ್ಡ್ ಮಿರರ್ ಇಮೇಜ್. ಇಲ್ಲಾಂದ್ರೆ ಅದಕ್ಕೆ ಹೆಂಗ್ ಮಿರರ್ ಇಮೇಜ್ ಅನ್ನಕ್ ಸಾಧ್ಯತೆ? ಕರೆಕ್ಟ್ ಹೌದಿಲ್ರಿ? ಸೊ ಇದು I1 ನಮಗೆ ಎಕ್ಸಾಕ್ಟ್ಲಿ ಇಲ್ಲಿ ಬರ್ತದೆ, ಇದು I2 ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ಬರ್ತದೆ, I3 ಎಕ್ಸಾಕ್ಟ್ಲಿ ಇಲ್ಲಿ ಬರ್ತದೆ. ಮಿರರ್ ಇಮೇಜ್ ಫಾರ್ಮ್ ಆದ್ರೆ ಸಿಮೆಟ್ರಿಕ್ ರೀ, ಇಲ್ಲಾಂದ್ರೆ ಅದೇ ಅದಕ್ಕೆ ಸಿಮೆಟ್ರಿಕ್ ರೀ. ಎಸನು? ವೆಲ್, ಸೊ ವಿ ಗಾಟ್ ಟು ನೋ ಹಿಯರ್ ದ ಕರೆಂಟ್ ಇಸ್ I1, ಹಿಯರ್ ಇಟ್ ಇಸ್ I2, ಹಿಯರ್ ಇಟ್ ಇಸ್ I3. ಅಂದ್ರೆ ಇದ್ರ ಅರ್ಥ ಏನ್ರಿ? ಇದು I2 ಕರೆಂಟ್ ಏನದಲ್ಲ, ಇದು ಈ ತರ ಈ ರೆಸಿಸ್ಟರ್ಸ್ ಆಗಿಂದ ಪಾಸ್ ಆಯ್ತು, ಈ ಕಡೆ ಪಾಸ್ ಆಯ್ತಾ, ಈ ಕಡೆ ಸ್ಟ್ರೇಟ್ ಬಂತು. ಈ I1 ಕರೆಂಟ್ ಈ ಜಂಕ್ಷನ್ ಬಂದ ಕೂಡಲೇ ಮತ್ತೆ ಬ್ರೇಕ್ ಆಗೈತ್ರಿ ಅದು. ಲೆಟ್ ಮೀ ಕಾಲ್ ಇಟ್ ಆಸ್ I1 ಡ್ಯಾಶ್ ಅಂಡ್ I1 ಡಬಲ್ ಡ್ಯಾಶ್ ಅಂತ ನಾ ಕರಿತೇನೆ ಅದನ್ನ. ಸೊ I1 ಡ್ಯಾಶ್ ಇದ್ರಾಗಿಂದ ಪಾಸ್ ಆಗಿ ಬಂತ, I1 ಡಬಲ್ ಡ್ಯಾಶ್ ಏನೈತಲ್ರಿ ಇದ್ರಾಗಿಂದ ಪಾಸ್ ಆಗಿ ಇದ್ರೊಳಗಿಂದ ಪಾಸ್ ಆಗಿ ನಮಗೆ ಈ ಕಡೆ ಬರ್ತದ್ರಿ I1 ಡಬಲ್ ಡ್ಯಾಶ್. ರೈಟ್? ಸೊ ಫೈನಲಿ I1 ಡ್ಯಾಶ್ ಮತ್ತು I1 ಡಬಲ್ ಡ್ಯಾಶ್ ಎರಡೂ ಕೂಡಿ ಮತ್ತೆ ನಮ್ಗೆ ಇದ್ರೊಳಗೆ ಏನಂತ ಪಾಸ್ ಆಗ್ಬೇಕು? I1 ಅಂತ ಹೇಳಿ ಪಾಸ್ ಆಗ್ಬೇಕು, ಯಾಕಂದ್ರೆ ಅವ್ ಎರಡು I1 ದ ಪಾರ್ಟ್ಸ್. ರೈಟ್? ಇನ್ ನೋಡ್ರಿ, I3 ಇಲ್ಲಿ ಬಂತ್ರಿ, I3 ನಮಗೆ ಇಲ್ಲಿ ಮತ್ತೆ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತದ್ರಿ. I3 ಡ್ಯಾಶ್ ಮತ್ತು I3 ಡಬಲ್ ಡ್ಯಾಶ್ ಅಂತ ಹೇಳಿ ಎರಡು ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಆಗ್ತದೆ. ಸೊ I3 ಡಬಲ್ ಡ್ಯಾಶ್ ನಮಗೆ ಈ ತರ ಹೋಗಿ ಈ ಕಡೆ ಬರ್ತದ್ರಿ, I3 ಡಬಲ್ ಡ್ಯಾಶ್. ಆಮೇಲೆ ಇದು I3 ಡ್ಯಾಶ್ ನಮಗೆ ಈ ಕಡೆ ಬರ್ತದೆ. ಇವೆರಡೂ ಕೂಡಿ ಮತ್ತೆ ನಮಗೆ ಇಲ್ಲಿ I3 ಅಂತ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ. I3 ಅಂತ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಈ ಜಂಕ್ಷನ್ ನಮಗ್ ಕೂಡಿ ಇದ್ರೂ ಸಹಿತ ನಾವು ಅದನ್ನ ಏನೋ ಸಪರೇಟ್ ಮಾಡಿಲ್ಲ ಅಂತ ಅನ್ಕೋರಿ. ಜಂಕ್ಷನ್ ನಮಗ ಕೂಡಿ ಇದ್ರೂ ಸಹಿತ ಇದು I1 ಡಬಲ್ ಡ್ಯಾಶ್ ಕರೆಂಟ್ ಹಿಂಗ್ ಬರೋದೈತ್ರಿ, ಹಿಂಗ್ ಹೋಗೋದೈತ್ರಿ. ಇದಂತೂ ಬದಲಾಗಂಗಿಲ್ಲ. I3 ಡಬಲ್ ಡ್ಯಾಶ್ ಕರೆಂಟ್ ಹಿಂಗ್ ಬಂದ್ ಹಿಂಗ್ ಹೋಗ್ತದ್ರಿ. I2 ಅಂತ ಏನ್ ಕರೆಂಟ್ ಅದ ಇದು ನಮಗೆ ಹಿಂಗ್ ಸ್ಟ್ರೇಟ್ ಹೋಗ್ತದ್ರಿ. ಸೊ ಆ ಮೂರು ಕರೆಂಟ್ಸ್ I1 ಡಬಲ್ ಡ್ಯಾಶ್, I2 ಮತ್ತು I3 ಡಬಲ್ ಡ್ಯಾಶ್ ಮೂರು ಕರೆಂಟ್ಸ್ ಈ ಜಂಕ್ಷನ್ ಒಳಗೆ ಮಿಕ್ಸ್ ಆಗಿ ಆಮೇಲೆ ಮತ್ತೆ ಸಪರೇಟ್ ಆಗತ್ತಿಲ್ಲ. ಅವು ಮಿಕ್ಸ್ ಆಗತ್ತಿಲ್ರಿ, ಅಲ್ಲಿ ಮಿಂಗಲ್ ಆಗತ್ತಿಲ್ಲ ಅವು. ಕರೆಕ್ಟ್? ಈಗ ನಮಗೆ ಫಾರ್ ಎಕ್ಸಾಂಪಲ್ ಇದು 5 ಅಂಪಿಯರ್ ಇತ್ತು, ಇದು 5 ಅಂಪಿಯರ್ ಇತ್ತು, ಸಾರಿ ಇದು 4 ಅಂಪಿಯರ್, ಇದು 5 ಅಂಪಿಯರ್, ಇದು 6 ಅಂಪಿಯರ್ ಅಂತ ಕರೆಂಟ್ ಇತ್ತು ಅಂತ ಇಟ್ಕೋರಿ. 4 ಅಂಪಿಯರ್ ಹಿಂಗ್ ಬಂತು, ಈ ಕಡೆ 4 ಅಂಪಿಯರ್ ಹೋಯ್ತು. 5 ಅಂಪಿಯರ್ ಹಿಂಗ್ ಬಂತು, ಈ ಕಡೆ 5 ಅಂಪಿಯರ್ ಹೋಯ್ತು. 6 ಅಂಪಿಯರ್ ಹಿಂಗ್ ಬಂತು, ಈ ಕಡೆ 6 ಅಂಪಿಯರ್ ಹೋಯ್ತು. ಈ ಬ್ರಾಂಚ್ನಾಗ 4 ಅಂಪಿಯರ್, ಇದ್ರಾಗೂ 4 ಅಂಪಿಯರ್. ಈ ಬ್ರಾಂಚ್ನಾಗ 5 ಅಂಪಿಯರ್, ಇದ್ರಾಗೂ 5 ಅಂಪಿಯರ್. ಈ ಬ್ರಾಂಚ್ನಾಗ 6 ಅಂಪಿಯರ್, ಇದ್ರಾಗೂ 6 ಅಂಪಿಯರ್. ರೈಟ್? ಅಂದ್ರೆ 4, 5, 6 ಇವು ಮೂರು ಆಡ್ ಆಗಿ 15 ಓಮ್ ಕರೆಂಟ್ ಅಂತ ಆಡ್ ಆಗಿ ಆಮೇಲೆ 15 ಇದ್ದದ್ದು ಮತ್ತೆ ಬೇರೆ ಬೇರೆ ಪಾರ್ಟ್ಸ್ ಆಗಿ ಡಿವೈಡ್ ಆಗಿಲ್ರಿ, ಅದು ರೀಡಿಸ್ಟ್ರಿಬ್ಯೂಟ್ ಆಗಿಲ್ಲ. ದ ಕರೆಂಟ್ ಹ್ಯಾಸ್ ನಾಟ್ ಗಾಟ್ ರೀಡಿಸ್ಟ್ರಿಬ್ಯೂಟೆಡ್. ಎಕ್ಸಾಕ್ಟ್ಲಿ 4, 4, 5, 5, 6, 6. ಸೊ ದೇ ಹ್ಯಾವ್ ನಾಟ್ ಮಿಕ್ಸ್ಡ್ ಅಂಡ್ ದೇ ಹ್ಯಾವ್ ನಾಟ್ ಗಾಟ್ ರೀಡಿಸ್ಟ್ರಿಬ್ಯೂಟೆಡ್. ಹೆಂಗ್ ಬಂದಾವ ಹಂಗ ವಾಪಸ್ ಹೋಗಿದವ್ರಿ, ಮಿಂಗಲ್ ಆಗಿಲ್ಲವ್. ಸೊ ಮಿಂಗಲ್ ಆಗಿಲ್ಲ ಅಂದ್ಮೇಲೆ ಇಲ್ಲಿ ನಮಗೆ ಅವು ಕೂಡಿದ್ರೇನ್ರಿ, ಆ ಜಂಕ್ಷನ್ ನಮಗೆ ಕೂಡಿದ್ರೇನ ಮತ್ತೆ ಆ ಜಂಕ್ಷನ್ ನಾವು ತೆಗೆದ್ರೇನ್ರಿ, ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಏನು ಡಿಫ್ರೆನ್ಸ್ ನಮಗೆ ಆಗುದಿಲ್ರಿ. ಎಸನು? ಈಗ ಒಂದ್ ರೂಮ್ದಾಗ ನಾವು 3 ಮಂದಿ ಕೂಡಿದ್ರ ಓಕೆ ರೀ, ಕೂಡಿರದೇ ಇದ್ರೆ ಅವ್ರು ಒಂದೇ ರೂಮ್ದಾಗ ಇದ್ರೇನ ಮತ್ತೆ 3 ಬೇರೆ ಬೇರೆ ರೂಮ್ದಾಗ ಇದ್ರಿ ಏನ್ರಿ, ಹೊಂದಾಣಿಕೆ ಇದ್ರೂ ಓಕೆ ರೀ. ಇಲ್ಲಾದ್ರೆ ಏನು ಉಪಯೋಗ ಇದ್ರಿ, ಬೇರೆ ಬೇರೆ ರೂಮ್ನಾಗ ಇದ್ರು ಅಷ್ಟೇ ರೀ, ಒಂದೇ ರೂಮ್ದಾಗ ಇದ್ರು ಅಷ್ಟೇ ರೀ. ಸೊ ಈ ಜಂಕ್ಷನ್ ನಮಗಲ್ಲಿ ಕಂಬೈನ್ಡ್ ಇದ್ರು ಸಹಿತ ಇವು ಕರೆಂಟ್ಸ್ ನಮಗ್ ಕೊಡಾತ ಇಲ್ಲಲ್ರಿ, ಮಿಕ್ಸ್ ಆಗತ್ತಿಲ್ರಿ ಅವ. ಅಂದ್ಮೇಲೆ ಈ ಜಂಕ್ಷನ್ ನಾವು ರಿಮೂವ್ ಮಾಡಿದ್ರೆ ಚಲೋ ರೀ. ರೈಟ್? ಸೊ ರಿಮೂವ್ ಮಾಡ್ಕೊಂಡ್ರು ಕೂಡ ನಮ್ಗೆ ಏನೂ ಡಿಫ್ರೆನ್ಸ್ ಆಗುದಿಲ್ಲ, ಮತ್ತೆ ಅದನ್ನ ಜಂಕ್ಷನ್ ಹಂಗ ಇಟ್ಟರು ಕೂಡ ನಮ್ಗೆ ಏನೂ ಡಿಫ್ರೆನ್ಸ್ ಆಗುದಿಲ್ಲ. ಯಾಕಂದ್ರೆ ಕರೆಂಟ್ಸ್ ಆರ್ ನಾಟ್ ಗೆಟಿಂಗ್ ಮಿಂಗಲ್ಡ್. ದಟ್ ಈಸ್ ದ ರೀಸನ್. ಕ್ಲಿಯರ್? ಓಕೆ, ಇನ್ ನೋಡ್ರಿ, ಒಮ್ಮೆ ನಮಗೆ ಈ ಜಂಕ್ಷನ್ ರಿಮೂವ್ ಮಾಡಿದ್ವು ಅಂತಂದ್ರೆ ಇನ್ ನಮಗೆ ಕಾಂಬಿನೇಷನ್ಸ್ ಗೊತ್ತಾಗ್ತಾವ ನೋಡ್ರಿ. ಈಗ ನಾ ಜಸ್ಟ್ ಏನು ಕಾಂಬಿನೇಷನ್ಸ್ ಹೇಳ್ಕೊತ ಹೋಗ್ತೇನ್ರೆ. ಐ ವಿಲ್ ಜಸ್ಟ್ ಗೋ ಆನ್ ಟೆಲಿಂಗ್ ದ ಕಾಂಬಿನೇಷನ್ಸ್. ಇನ್ ನೋಡ್ರಿ ಕಾಂಬಿನೇಷನ್ಸ್, ಯು ಜಸ್ಟ್ ಥಿಂಕ್ ಅಬೌಟ್ ದ ಕಾಂಬಿನೇಷನ್. ವಾಟ್ ಈಸ್ ದ ಕಾಂಬಿನೇಷನ್ ಆಫ್ ದೀಸ್ ಟೂ ರೆಸಿಸ್ಟರ್ಸ್? ಇವ್ ಎರಡು ರೆಸಿಸ್ಟರ್ಸ್ ಕಾಂಬಿನೇಷನ್ ಏನಾಯ್ತ್ರಿ? ಸೀರೀಸ್ ಅದಾವ್ರಿ. ಸೊ ಈ ತರದ ಎಫೆಕ್ಟಿವ್ ಎಷ್ಟ್ ಆಯ್ತ್ರಿ? 2R. ಕರೆಕ್ಟ್? ಆಮೇಲೆ ER ಮತ್ತು E2R ಇವೆರಡು ನಮಗೆ ಯಾವ ಕಾಂಬಿನೇಷನ್ ಅದಾವ್ರಿ? ದೇ ಆರ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಇದ್ದಪ್ಪ ಅಂತಂದ್ರೆ ಅದ್ರದ್ದು ಎಫೆಕ್ಟಿವ್ ಎಷ್ಟ್ ಆಗ್ತೈತ್ರಿ? 2R² ಡಿವೈಡ್ ಬೈ 3R ಅಂದ್ರೆ 2R/3 ಬರ್ತೈತ್ರಿ ನಮ್ಗೆ. ಕರೆಕ್ಟ್? ಸೊ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದೀಸ್ 3 ರೆಸಿಸ್ಟರ್ಸ್,
ಈ ಮೂರು ರೆಸಿಸ್ಟರ್ಸ್ ಅದು ಕೂಡಿ ನಮಗೆ ಎಫೆಕ್ಟಿವ್ ಎಷ್ಟದಪ್ಪ ಅಂತಂದ್ರೆ ಮೂರು ರೆಸಿಸ್ಟರ್ಸ್ ಕೂಡಿ ನಮಗೆ ಎಫೆಕ್ಟಿವ್ ಎಷ್ಟದಪ್ಪ ಅಂದ್ರೆ 2R ಡಿವೈಡೆಡ್ ಬೈ 3 ಈ ಮೂರು ರೆಸಿಸ್ಟರ್ಸ್ ಕೂಡಿ ಕರೆಕ್ಟ್. ಆಮೇಲೆ ಈಗ ವಾಟ್ ಅಬೌಟ್ ದಿಸ್ ಆರ್ 2R by 3 ಅಂಡ್ ದಿಸ್ ಆರ್, ಇವು ಮೂರು ತರದ್ದು ನಮಗೆ ಏನ್ ಕಾಂಬಿನೇಷನ್ ಅದ ಆರ್ 2R by 3 ಅಂಡ್ ಆರ್, ದೀಸ್ ಆರ್ ಇನ್ ಸಿರೀಸ್, ಇವು ನಮಗೆ ಸಿರೀಸ್ ಒಳಗೆ ಅದಾವ. ಸೊ ಅವತರದ ಎಫೆಕ್ಟಿವ್ ನಮಗೆ ಎಷ್ಟು ಆಗ್ತದಪ್ಪ ಅಂತಂದ್ರೆ ಐ ವಿಲ್ ರೈಟ್ ಇಟ್ ಹಿಯರ್. ಆ ಸಿರೀಸ್ ಕಾಂಬಿನೇಷನ್ ಎಫೆಕ್ಟಿವ್ ನಮಗೆ ನೋಡ್ರಿ ಆರ್ ಪ್ಲಸ್ ಆರ್ ಇದು ನಮಗೆ 2R ಆಗ್ತದ್ರಿ, ಪ್ಲಸ್ ಇದ್ರಿ ನಮಗೆ 2R ಡಿವೈಡೆಡ್ ಬೈ 3, ದಿಸ್ ಇಸ್ ಆಲ್ಸೋ ಇನ್ ಸಿರೀಸ್. ಸೊ ಇದು ನಮಗೆ ಎಷ್ಟು ಆಗ್ಬೇಕ್ರಿ 8R ಡಿವೈಡೆಡ್ ಬೈ 3 ನಮಗೆ ಆಗ್ತದ್ರಿ 8R by 3 ರೈಟ್. ಸೊ ಅಪ್ಪರ್ ಹಾಫ್ ಸರ್ಕಿಟ್ ಏನದಲ್ಲ, ಈ ಅಪ್ಪರ್ ಹಾಫ್ ಸರ್ಕಿಟ್ ನಮಗೆ ಟೋಟಲ್ ಎಫೆಕ್ಟಿವ್ ಎಷ್ಟ ಆಯ್ತಪ್ಪ ಅಂತಂದ್ರೆ 8R by 3. ಅಪ್ಪರ್ ಹಾಫ್ ಅಂದ್ರೆ ಯಾವುದು, ದಿಸ್ ಒನ್, ಈ ಅಪ್ಪರ್ ಹಾಫ್ ರೀ ಎಷ್ಟೇನದಲ್ಲ, ಈ ಅಪ್ಪರ್ ಹಾಫ್ ಸರ್ಕಿಟ್ ನಮ್ಗೆ ಎಫೆಕ್ಟಿವ್ ಎಷ್ಟ ಆಯ್ತಪ್ಪ ಅಂದ್ರೆ 8R by 3. ಇತರದ್ದು 8R by 3 ಆದ್ರೆ ಈ ಲೋವರ್ ಹಾಫ್ ಸರ್ಕಿಟ್ ನಮಗೆ 8R by 3 ಆಗ್ಬೇಕ್ರಿ. ದಿಸ್ ಆಲ್ಸೋ ಹ್ಯಾಸ್ ಟು ಬಿ 8R by 3 ಓನ್ಲಿ, ಎಸರ್ ನೋ, ಯಾಕಂದ್ರೆ ಸೇಮ್ ಟು ಸೇಮ್ ಅದಾವ, ಸಿಮೆಟ್ರಿಕ್ ಅದು. ಓಕೆ, 8R by 3 8R by 3 ಇವೇನದಾವ್ರಿ ಪ್ಯಾರಲ್ ಅದಾವ. ಇಲ್ಲಿ ಮಿಡಲ್ ದಾಗ ಇನ್ನೂ ಒಂದು ಬ್ರಾಂಚ್ ಅದ ನಮ್ಗೆ ರೈಟ್. ಸೊ ಇವ್ ನೋಡ್ರಿ ಇವೆರಡು ನಮಗೆ ಸಿರೀಸ್ ಅದಾವ. ಸೊ ಈ ತರದ ಎಫೆಕ್ಟಿವ್ ಎಷ್ಟ ಆಗ್ತದ್ರಿ 2R ಆಗ್ತದ್ರಿ. ಸೊ ದೀಸ್ ಆರ್ ಇನ್ ಪ್ಯಾರಲಲ್. ಈಗ ಫಸ್ಟ್ ನೋಡ್ರಿ 8R by 3 ಇಸ್ ಇನ್ ಪ್ಯಾರಲಲ್ ವಿತ್ 2R, 2R ಇಸ್ ಇನ್ ಪ್ಯಾರಲಲ್ ವಿತ್ 8R by 3. ಅದ್ರೊಳಗೆ ಎರಡು ಐಡೆಂಟಿಕಲ್ ಅದಾವ, ಯಾವ್ಯಾವ 8R by 3 ಮತ್ತು 8R by 3 ಐಡೆಂಟಿಕಲ್ ಅದಾವ್ರಿ. ಹಂಗಾದ್ರೆ ಇತರದ ಎಫೆಕ್ಟಿವ್ ಎಷ್ಟ ಆಗ್ತದ್ರಿ 8R by 6 ಆಗ್ತದ್ರಿ ರೈಟ್. ಸೊ ಅದ್ರದ ಎಫೆಕ್ಟಿವ್ 8R by 6. ಈಗ ನಮಗೆ ಬೇಕಾಗೈತಿ ಎಫೆಕ್ಟಿವ್ ಬಿಟ್ವೀನ್ ಎ ಅಂಡ್ ಬಿ. ಸೊ ಎಫೆಕ್ಟಿವ್ ಬಿಟ್ವೀನ್ ಎ ಅಂಡ್ ಬಿ ವಿಲ್ ಬಿ ಈಕ್ವಲ್ ಟು 8R by 3. ನೋಡ್ರಿ ಇದು ಪ್ಯಾರಲಲ್ ಎಫೆಕ್ಟಿವ್ ನ ಇಲ್ಲಿ ಬರೀತೀನಿ. ಪ್ಯಾರಲಲ್ ಎಫೆಕ್ಟಿವ್ ನಮಗೆ 8R ಡಿವೈಡೆಡ್ ಬೈ 6 ಆಗ್ತದೆ, ಅಥವಾ ಇದನ್ನ ನಾವು ಬರೀಬಹುದು 4R ಡಿವೈಡೆಡ್ ಬೈ 3 ಅಂತ. ವಿ ಕ್ಯಾನ್ ರೈಟ್ ಇಟ್ ಆಸ್ 4R ಡಿವೈಡೆಡ್ ಬೈ 3. ಎಫೆಕ್ಟಿವ್ ಆಫ್ ದೀಸ್ ಟು, ಇವೆರಡು ತರದ ಎಫೆಕ್ಟಿವ್ ರೀ. ಆಮೇಲೆ 2R ಮತ್ತು 4R by 3 ಇವೆರಡು ನಮಗೆ ಯಾವ ತರ ಅದಾವ್ರಿ 4R by 3 ಅಂಡ್ 2R, ದೀಸ್ ಬೋತ್ ಆರ್ ಇನ್ ಪ್ಯಾರಲಲ್ ರೀ. ಇವೆರಡು ನಮಗೆ ಪ್ಯಾರಲಲ್ ಅದು ಅಂದ್ರೆ ಇತರದ ಎಫೆಕ್ಟಿವ್ ಎಷ್ಟ ಆಗಬೇಕ್ರಿ, ಇಟ್ ವಿಲ್ ಬಿ 8R² ಡಿವೈಡೆಡ್ ಬೈ 3 ಹೋಲ್ ಡಿವೈಡೆಡ್ ಬೈ ಇಟ್ ವಿಲ್ ಬಿ 10R ಡಿವೈಡೆಡ್ ಬೈ 3 ಕರೆಕ್ಟ್. ಸೊ ಇದು ನಮಗೆ ಡಿವೈಡೆಡ್ ಬೈ 3 ಕ್ಯಾನ್ಸಲ್ ಆಯ್ತಾ, R² ಮತ್ತು R ಕ್ಯಾನ್ಸಲ್ ಆಯ್ತಾ, ನಮಗೆ ಬಂತ 8R ಡಿವೈಡೆಡ್ ಬೈ 10 ಅಂತೇಳಿ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ 4R ಡಿವೈಡೆಡ್ ಬೈ 5. ಸೊ ದಿಸ್ ಮಚ್ ವಿಲ್ ಬಿ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ರೈಟ್. ಸೊ ಇಷ್ಟೇ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇರ್ತದೆ. ಈಗ ನಾನು ನಿಮಗೆ ಮೊದಲು ಹೇಳಿದೆ ಏನಂತೇಳಿ, ಪ್ಯಾರಲಲ್ ಎಕ್ಸಸ್ ಮೇಲೆ ನಾವು ಸರ್ಕಿಟ್ ಅನ್ನು ಫೋಲ್ಡ್ ಮಾಡ್ಕೋಬಹುದು, ಯಾವ್ಯಾವ ಪಾಯಿಂಟ್ಸ್ ಕೂಡ್ತಾವ ಅವೆಲ್ಲ ಸೇಮ್ ಪೊಟೆನ್ಶಿಯಲ್ ಇರ್ತಾವ ಅಂತ ಹೇಳಿ. ಬೈ ಫೋಲ್ಡಿಂಗ್ ಆಲ್ಸೋ ವಿ ಕ್ಯಾನ್ ಸಾಲ್ವ್ ದ ಸರ್ಕಿಟ್ ರೈಟ್. ಈಗ ನಾ ಜಂಕ್ಷನ್ ರಿಮೂವಲ್ ಮೆಥಡ್ ಹೇಳಿದ್ ನಿಮಗೆ. ಪ್ಯಾರಲಲ್ ಎಕ್ಸಸ್ ಪರ್ಪೆಂಡಿಕ್ಯುಲರ್ ಎಕ್ಸಸ್ ವರ್ಕ್ ಆಗದೆ ಇದ್ರೆ ಜಂಕ್ಷನ್ ರಿಮೂವಲ್ ಬಗ್ಗೆ ಥಿಂಕ್ ಮಾಡ್ರಿ ರೈಟ್. ಜಂಕ್ಷನ್ ರಿಮೂವ್ ಮಾಡ್ಕೊಂಡ್ವಿ, ಕಾಂಬಿನೇಷನ್ಸ್ ಗೊತ್ತದು, ಎಫೆಕ್ಟಿವ್ ನಾವು ಫೈಂಡ್ ಮಾಡಿದ್ವಿ, ನಮಗೆ ಬಂತ 4R by 5. ಇದಕ್ಕೆ ನಾವು ಸೆಕೆಂಡ್ ಮೆಥಡ್ ಯೂಸ್ ಮಾಡಬಹುದ್ರಿ, ಯಾವುದು ಫೋಲ್ಡಿಂಗ್ ಆಫ್ ದ ಸರ್ಕಿಟ್. ಬಟ್ ಯಾವ ಎಕ್ಸಸ್ ಮೇಲೆ ಫೋಲ್ಡ್ ಮಾಡ್ಕೋಬೇಕು, ಪ್ಯಾರಲಲ್ ಎಕ್ಸಸ್ ಮೇಲೆ ಫೋಲ್ಡ್ ಮಾಡ್ಕೋಬೇಕು. ಸೊ ಈ ಸರ್ಕಿಟ್ ನೋಡ್ರಿ ನಾವು ಫೋಲ್ಡ್ ಮಾಡ್ಕೊಂತ ಹೋದ್ರೆ ಯಾವ ತರ ಬರ್ತದೆ, ಈ ಮೇಲ್ಗಡೆ ಪಾರ್ಟ್ ಏನದಲ್ಲ ಅದನ್ನ ಕೆಳಗಡೆ ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡ್ ಮಾಡ್ಕೊಂಡ್ರೆ ನಮ್ಗೆ ಈ ತರ ಬರ್ತದೆ, ಇಟ್ ವಿಲ್ ಬಿ ಲೈಕ್ ದಿಸ್. ಸೊ ಈ ರೆಸಿಸ್ಟರ್ ನಮ್ಗೆ ಇದ್ರ ಜೊತೆ ಪ್ಯಾರಲಲ್, ಈ ರೆಸಿಸ್ಟರ್ ನಮ್ಗೆ ಇದ್ರ ಜೊತೆ ಪ್ಯಾರಲಲ್, ಈ ರೆಸಿಸ್ಟರ್ ನಮ್ಗೆ ಇದ್ರ ಜೊತೆ ಪ್ಯಾರಲಲ್, ದಿಸ್ ಅಂಡ್ ದಿಸ್ ವಿಲ್ ಬಿ ಇನ್ ಪ್ಯಾರಲಲ್, ದಿಸ್ ಅಂಡ್ ದಿಸ್ ವಿಲ್ ಬಿ ಇನ್ ಪ್ಯಾರಲಲ್. ಸೊ ನಮಗೆ ಇಲ್ಲೇ ಇವೆರಡು ನಮಗೆ ಪ್ಯಾರಲಲ್ ಅದು ಅಂದ್ರೆ ಎಫೆಕ್ಟಿವ್ R by 2 R by 2 R by 2 R by 2 ಈ ತರ ನಮಗೆ ಬರ್ತದೆ. ಓಕೆ, ಫೋಲ್ಡಿಂಗ್ ಮುಗಿತ. ಫೋಲ್ಡಿಂಗ್ ಮುಗಿದ ಕೂಡಲೇ ನೆಕ್ಸ್ಟ್ ಏನ್ರಿ, ನಾವು ಜಂಕ್ಷನ್ ರಿಮೂವಲ್ ಮಾಡ್ಬೇಕ್ರಿ ಮತ್ತೆ. ಸೊ ಯಾವ ಜಂಕ್ಷನ್ ಹೋಗ್ತದ್ರಿ, ಈ ಜಂಕ್ಷನ್ ಹೋಗ್ತದೆ. ಆ ಜಂಕ್ಷನ್ ನಮಗೆ ಹೋಯ್ತಂದ್ರೆ ಸರ್ಕಿಟ್ ಯಾವ ತರ ಕಾಣಿಸ್ತದ್ರಿ, ಇಟ್ ವಿಲ್ ಬಿ ವಿಸಿಬಲ್ ಲೈಕ್ ದಿಸ್. ಏನ್ ಇದ್ರೊಳಗೆ ನಮಗೆ ಕ್ಲಿಯರ್ಲಿ ಕಾಂಬಿನೇಷನ್ ಗೊತ್ತಾಗ್ತದ್ರಿ. ದಿಸ್ R by 2 ಅಂಡ್ ದಿಸ್ R by 2 ದೀಸ್ ಬೋತ್ ಆರ್ ಇನ್ ಸಿರೀಸ್. ಇವೆರಡು ನಮಗೆ ಸಿರೀಸ್ ಆಗ್ತಾವ್ರಿ, ಅದರದ ಎಫೆಕ್ಟಿವ್ R ಆಗ್ತದೆ. ಸೊ ದಟ್ R ವಿಲ್ ಬಿ ಇನ್ ಪ್ಯಾರಲಲ್ ವಿತ್ ದಿಸ್ R by 2 ರೈಟ್. ಆಮೇಲೆ R by 2 ದಿಸ್ ಟ್ರಯಾಂಗಲ್ ಅಂಡ್ R by 2 ದೀಸ್ ಆರ್ ಇನ್ ಸಿರೀಸ್. ಇದು ನಮಗೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈ ತರ ಕಾಣಿಸ್ತದ್ರಿ. ನೋಡ್ರಿ ಈ ಟ್ರಯಾಂಗಲ್ ಎಫೆಕ್ಟಿವ್ ನಮಗೆ ಏನದಲ್ಲ ಅದು R by 3 ಬರ್ತದೆ ರೈಟ್. ಇದು R by 2, ಇದು R by 2 ಆಸ್ ಇಟ್ ಇಸ್ ಅದ. ಇವೆರಡು R ಅನ್ನು ನಾವು ಸಿರೀಸ್ ನಾಗ ಇರೋದ್ರಿಂದ 2R ಅಂತ ಬರ್ಕೊಂಡ್ವಿ. ಇನ್ನು ಇತರದ ಎಫೆಕ್ಟಿವ್ ನಾವು ಫೈಂಡ್ ಮಾಡ್ಬೇಕು. ಇವು ಮೂರು ನಮಗೆ ಸಿರೀಸ್ ಒಳಗದಾವ್ರಿ, ಆಲ್ ದೀಸ್ 3 ಆರ್ ಇನ್ ಸಿರೀಸ್. ಸೊ ಅದರದ ಎಫೆಕ್ಟಿವ್ ನಾವು ಫೈಂಡ್ ಮಾಡ್ಕೊಂಡ್ರೆ ಅದು ನಮಗೆ ಬರ್ತದೆ 4R by 3 ಅಂತ. 4R by 3 ಮತ್ತು 2R ಇವೆರಡು ನಮಗೆ ಹೆಂಗ್ ಅದಾವಪ್ಪ ಅಂತಂದ್ರೆ ದೇ ಆರ್ ಇನ್ ಪ್ಯಾರಲಲ್. ಸೊ ಇತರದ ಎಫೆಕ್ಟಿವ್ ನೀವು ಫೈಂಡ್ ಔಟ್ ಮಾಡ್ಕೊಂಡ್ರೆ ನಿಮಗೆ ಸೇಮ್ ಬರ್ತದ್ರಿ 4R divided by 5 ಅಂತ. ಕ್ಲಿಯರ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ಔಟ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬೈ ಸೆಕೆಂಡ್ ಮೆಥಡ್, ಅಂದ್ರೆ ಫೋಲ್ಡಿಂಗ್ ಆಫ್ ಸರ್ಕಿಟ್ ಇಂದ ನಾವು ಫೈಂಡ್ ಮಾಡಬಹುದು. ನೆಕ್ಸ್ಟ್ ವಿಲ್ ಗೋ ಫಾರ್ ಒನ್ ಮೋರ್ ಸರ್ಕಿಟ್. ಈ ಸರ್ಕಿಟ್ ನೋಡ್ರಿ, ದಿಸ್ ಇಸ್ ಆಲ್ಸೋ ಸಿಮೆಟ್ರಿಕ್ ಸರ್ಕಿಟ್. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಎಫೆಕ್ಟಿವ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತು ಬಿ ನಡುವಿನ ಎಫೆಕ್ಟಿವ್ ನಾವು ಫೈಂಡ್ ಮಾಡ್ಬೇಕು. ಎ ಮತ್ತು ಬಿ ನಡುವಿನ ಎಫೆಕ್ಟಿವ್ ನಾವು ಫೈಂಡ್ ಮಾಡ್ಬೇಕಾದ್ರೆ ನೋಡ್ರಿ, ಇಟ್ ಈಸ್ ಸಿಮೆಟ್ರಿಕ್ ಅಲಾಂಗ್ ಪ್ಯಾರಲಲ್ ಎಕ್ಸಸ್ ಆಲ್ಸೋ, ಇಟ್ ಈಸ್ ಸಿಮೆಟ್ರಿಕ್ ಅಲಾಂಗ್ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಆಲ್ಸೋ. ಸೊ ಈ ಎರಡು ಎಕ್ಸಸ್ ಮೇಲೆ ನಮಗಿದು
ಏನದಪ್ಪ ಅಂತಂದ್ರೆ ಸಿಮೆಟ್ರಿಕ್ ಅದ್ರಿ. ಆನ್ ದಿಸ್ ಆಕ್ಸಿಸ್ ಆಲ್ಸೋ ಇಟ್ ಇಸ್ ಸಿಮೆಟ್ರಿಕ್ ಅಂಡ್ ಆನ್ ದಿಸ್ ಆಕ್ಸಿಸ್ ಆಲ್ಸೋ ಇಟ್ ಇಸ್ ಸಿಮೆಟ್ರಿಕ್. ಬಟ್ ಇಲ್ಲಿ ಯಾವುದೋ ಬ್ರಾಂಚ್ ನಮಗೆ ಡಿಡಕ್ಟ್ ಆಗುದಿಲ್ಲ. ಡಿಡಕ್ಟ್ ಆಗದೆ ಇದ್ರೆ ನಾವು ಯಾವ ಸ್ಟೆಪ್ ಹೋಗ್ಬೇಕು? ಜಂಕ್ಷನ್ ರಿಮೂವಲ್ ಹೋಗ್ಬೇಕು. ಸೊ ಜಂಕ್ಷನ್ ರಿಮೂವಲ್ ನೋಡ್ರಿ, ಜಂಕ್ಷನ್ ನ ಸಪೋಸ್ ರಿಮೂವ್ ಮಾಡಿದ್ನಿ ಅಂತಂದ್ರೆ ಮಿಡಲ್ ದಾಗ ನಮ್ಗೆ ಈ ತರ ಸರ್ಕಿಟ್ ಬರ್ತದೆ. ಸೊ ಸರ್ಕಿಟ್ ನಮ್ಗೆ ಈ ತರ ಬಂದ್ರೆ ಈಗ ಎಫೆಕ್ಟಿವ್ ನೀವು ಕಾಂಬಿನೇಷನ್ ನೀವು ಈಸಿಲಿ ಐಡೆಂಟಿಫೈ ಮಾಡಬಹುದು, ಎಫೆಕ್ಟಿವ್ ಫೈಂಡ್ ಮಾಡಬಹುದು. ಆರ್ ಅಂಡ್ ಆರ್ ಯಾವ ಕಾಂಬಿನೇಷನ್ ಅದಾವ್ರಿ? ಸಿರೀಸ್ 2R ಆಯ್ತು. ಇದು ಆರ್ ಮತ್ತೆ ಇದಾರ್ ಯಾವ ಕಾಂಬಿನೇಷನ್ ಅದಾವ್ರಿ? ಸಿರೀಸ್. ನಮಗೆ ಇದೆಷ್ಟ ಆಯ್ತಾ? 2R ಆಯ್ತು. ಸೊ 2R ಮತ್ತೆ 2R ನಮಗೆ ಪ್ಯಾರಲಲ್ ಅದಾವ್ರಿ. ದಿಸ್ 2R ಅಂಡ್ ದಿಸ್ 2R ಇನ್ ಪ್ಯಾರಲಲ್. ಸೊ ಇದರದ ಎಫೆಕ್ಟಿವ್ ಎಷ್ಟು ಆಗ್ತದೆ? ಆರ್ ಆಗ್ತದೆ. ಸೊ ಆರ್, ದಿಸ್ ಆರ್ ಅಂಡ್ ದಿಸ್ ಆರ್ ಇವು ಮೂರು ನಮ್ಗೆ ಏನಾಗ್ತಾವ್ರಿ? ಸಿರೀಸ್ 1 2 3 ಸಿರೀಸ್ ಅದಾವ್ರಿ. ಸೊ ಇದರದ ಎಫೆಕ್ಟಿವ್ ಎಷ್ಟು ಆಯ್ತು? 3R. ನಾ ಫಾಸ್ಟ್ ಹೊಂಟಿದೇನ್ರಿ, ನೀವು ಸ್ವಲ್ಪ ಅದನ್ನ ಆ ಕ್ವೆಶನ್ ಬರ್ಕೊಂಡು ನೀವು ಆ ಟೆಕ್ನಿಕ್ ಅಪ್ಲೈ ಮಾಡಿ ನೋಡ್ರಿ. ಜಂಕ್ಷನ್ ರಿಮೂವಲ್ ಕಾಂಬಿನೇಷನ್ಸ್ ನಿಮ್ಗೆ ಈಸಿಲಿ ಐಡೆಂಟಿಫೈ ಆಗ್ತಾವ್ರಿ. ಕ್ಲಿಯರ್? ಸೊ ಇದು ಟೋಟಲ್ ನಮ್ಗೆ ಅಪ್ಪರ್ ಹಾಫ್ ದ ಸರ್ಕಿಟ್ ಅದ ಎಫೆಕ್ಟಿವ್ ಎಷ್ಟು ಆಯ್ತ್ರಿ? 3R ಆಯ್ತ್ರಿ. ಸೊ ಇದು ಹಂಗಾದ್ರೆ ಲೋವರ್ ಹಾಫ್ ನಮ್ಗೆ ಎಷ್ಟು ಇರ್ಬೇಕ್ರಿ? 3R ಇರ್ಬೇಕು. ಸೊ 3R ಆರ್ ಇನ್ ಪ್ಯಾರಲಲ್. ಹಂಗಾದ್ರೆ ಎಫೆಕ್ಟಿವ್ ನಮ್ಗೆ ಎಷ್ಟು ಆಗ್ತದ್ರಿ? 3R ಅಂತ 2 ಐಡೆಂಟಿಕಲ್ ರೆಸಿಸ್ಟರ್ಸ್ ಆರ್ ಇನ್ ಪ್ಯಾರಲಲ್. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ವಿಲ್ ಬಿ ಈಕ್ವಲ್ ಟು 3R ಡಿವೈಡೆಡ್ ಬೈ 2. ಇಷ್ಟು ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇರ್ತದೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ವಿಲ್ ಮೂವ್ ಫಾರ್ ಒನ್ ಮೋರ್ ಸರ್ಕಿಟ್. ಇದು ನೋಡ್ರಿ KCET ಒಳಗೆ ಬಿದ್ದದ್ರಿ. ಸೊ ಇಲ್ಲೇ ಇಟ್ ಇಸ್ ಆಲ್ಸೋ ಸಿಮೆಟ್ರಿಕ್. ನಮಗೆ ಎಫೆಕ್ಟಿವ್ ಯಾವ ತರ ನಡುವೆ ಕೇಳಿದಾರ್ರಿ? ಎ ಅಂಡ್ ಬಿ ನಡುವೆ ನಮಗೆ ಎಫೆಕ್ಟಿವ್ ಕೇಳಿದಾರ್ರಿ. ಸೊ ಎ ಅಂಡ್ ಬಿ ಅಂತಂದ್ರೆ ಇಲ್ಲದರಿ. ಸೊ ಈಗ ನಮಗೆ ಎ ಅಂಡ್ ಬಿ ಅಂತಂದ್ರೆ ನಮಗೆ ಪ್ಯಾರಲಲ್ ಎಕ್ಸಸ್ ಇಲ್ಲಿ ಬರ್ತದ್ರಿ. ದಿಸ್ ಇಸ್ ದ ಪ್ಯಾರಲಲ್ ಎಕ್ಸಸ್. ಕರೆಕ್ಟ್? ಆಮೇಲೆ ಪರ್ಪೆಂಡಿಕ್ಯುಲರ್ ಎಕ್ಸಸ್ ಯಾವ್ದ? ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಎಕ್ಸಸ್. ಸೊ ಇಲ್ಲೂ ನಮಗೆ ಏನಾಗ್ತದ್ರಿ? ಯಾವ್ದ ಬ್ರಾಂಚ್ ನಮ್ಗೆ ಇಲ್ಲಿ ಡಿಡಕ್ಟ್ ಆಗುದಿಲ್ಲ, ಯಾವ್ದ ರೆಸಿಸ್ಟೆನ್ಸ್ ನಾವು ಇಲ್ಲಿ ತೆಗಿಲಿಕ್ಕೆ ಬರುದಿಲ್ಲ. ಕರೆಕ್ಟ್? ಸೊ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ಜಂಕ್ಷನ್ ರಿಮೂವಲ್ ಹೋಗ್ಬೇಕು. ಸೊ ಜಂಕ್ಷನ್ ರಿಮೂವ್ ಮಾಡ್ಕೊಂಡ್ರೆ ಇದ ಸರ್ಕಿಟ್ ನಮ್ಗೆ ಯಾವ ತರ ಕಾಣಿಸ್ತದ್ರಿ? ಇಟ್ ವಿಲ್ ಬಿ ವಿಸಿಬಲ್ ಲೈಕ್ ದಿಸ್. ಈ ತರ ನಮಗೆ ಕಾಣಿಸ್ತದ್ರಿ. ಕರೆಕ್ಟ್? ಆಮೇಲೆ ಇನ್ನು ನೀವು ಇದರದ ಕಾಂಬಿನೇಷನ್ಸ್ ಐಡೆಂಟಿಫೈ ಮಾಡ್ಕೊಂಡೆ ಎಫೆಕ್ಟಿವ್ ನೀವು ಫೈಂಡ್ ಮಾಡಬಹುದು. ನೋಡ್ರಿ, ವಾಟ್ ಇಸ್ ದ ಕಾಂಬಿನೇಷನ್ ಆಫ್ ದಿಸ್ 15 Ω ಅಂಡ್ ದಿಸ್ 15 Ω? ದೇ ಆರ್ ಇನ್ ಸೀರೀಸ್. ಸೊ ಇದರದ ಎಫೆಕ್ಟಿವ್ ಎಷ್ಟು ಆಯ್ತ್ರಿ? 30 Ω ಆಯ್ತು. ರೈಟ್? ಸೊ ಇದು 30 Ω ಮತ್ತೆ ಇದು 15 Ω ನಮಗೆ ಯಾವ ಕಾಂಬಿನೇಷನ್ ದಾಗ ಅದಾವ್ರಿ? ಪ್ಯಾರಲಲ್ ಒಳಗ ಅದಾವ್ರಿ. ಸೊ ಇವೆರಡು ಪ್ಯಾರಲಲ್ ಆದ್ರೆ ಇದರದ ಎಫೆಕ್ಟಿವ್ ನಮಗೆ ಎಷ್ಟು ಆಗ್ತದೆ ನೋಡ್ರಿ? ಹೌ ಮಚ್ ವಿಲ್ ಬಿ ದ ಎಫೆಕ್ಟಿವ್ ಆಫ್ ದಿಸ್? ಸೊ ಇಟ್ ವಿಲ್ ಬಿ 10 Ω. ಇದರದ ಎಫೆಕ್ಟಿವ್ ನಮಗೆ ಆಗ್ತದೆ 10 Ω ಅಂತ. ಸಾರಿ. ಸೊ ಎಫೆಕ್ಟಿವ್ ಆಫ್ ದಿಸ್ ವಿಲ್ ಬಿ 10 Ω. ಇದರದ ಎಫೆಕ್ಟಿವ್ ನಮಗೆ 10 Ω ಐತೆ. 15 Ω, 10 Ω ಅಂಡ್ 15 Ω ಇವು ನಮಗೆ ಮೂರು ಸಿರೀಸ್ ಒಳಗೆ ಆಗ್ತಾವ್ರಿ. 15 10 15. ಸೊ 15 ಪ್ಲಸ್ 15 30, 30 ಪ್ಲಸ್ 10 40 ಆಯ್ತು. ಸೊ ಇದು 40 Ω ಆಯ್ತು. ರೈಟ್? ಆಮೇಲೆ ಇಲ್ಲಿ ನೋಡ್ರಿ, ಈಗ ನಮಗೆ ಟೋಟಲ್ ಇಲ್ಲಿ ನಮಗೆ ಎಫೆಕ್ಟಿವ್ ಎಷ್ಟು ಬಂತ್ರಿ? ಟ್ರ್ಯಾಂಗಲ್ ಅದ ಯಾವ್ದಾದ್ರದ್ರಿ? 15 Ω, ಈ 15 Ω ಮತ್ತೆ ಈ 15 Ω ಈ ಮೂರು ಟ್ರ್ಯಾಂಗಲ್ ಎಫೆಕ್ಟಿವ್ ನಮ್ಗೆ ಎಷ್ಟು ಬಂದಿತ್ರಿ? 10 Ω ಬಂದಿತ್ರಿ. ಅಂದ್ಮೇಲೆ ಈ ಮೂರು ತಿರ್ದು ಟ್ರ್ಯಾಂಗಲ್ ಏನದ ಇದ್ರದ್ದು ಎಫೆಕ್ಟಿವ್ ನಮಗೆ 10 Ω ಬರೋದ್ರಿ. ರೈಟ್? ದಿಸ್ ವಿಲ್ ಬಿ 10 Ω ಓನ್ಲಿ. ದೆನ್ ಫೈನಲಿ ನೋಡ್ರಿ, ಈಗ ನಮಗೆ ಎರಡು ರೆಸಿಸ್ಟರ್ಸ್ ಉಳಿದ್ರಿ. 40 Ω ಮತ್ತೆ 10 Ω ಅಂತೇಳಿ ಎರಡು ರೆಸಿಸ್ಟರ್ಸ್ ಉಳಿದು. These both are the resistors which are the finally remaining resistors. ಇವು ಎರಡು ಯಾವ ಕಾಂಬಿನೇಷನ್ ದಾಗದವು? They are in parallel, right? So 40 and 10 ನಮಗೆ ಪ್ಯಾರಲಲ್ ಆದ್ರೆ ಇದರದ ಎಫೆಕ್ಟಿವ್ ಎಷ್ಟು ಆಗ್ತದ್ರಿ? How much will be the effective? So effective will be like this: 40 into 10, 40 into 10 divided by 40 plus 10, that is 50. 10 ones are 10 5s are 5 ones are 5 8s are. So the effective resistance will be 8 ohm. Effective resistance ನಮಗೆ 8 ohm ಆಗ್ತದ್ರಿ. Clear? So 8 ohm ಅಂದ್ರೆ ಯಾವ ಆಪ್ಷನ್ ಕರೆಕ್ಟ್ ರೀ? Fourth option is correct. Clear? Okay, we'll move to the last question. So ಈ ಸರ್ಕ್ಯೂಟ್ ನೋಡ್ರಿ, ಇಲ್ಲೇ if the network shown in the figure, ಇದು AIPMT question ಅದರಿ. Network shown in the figure, each resistance is of 1 ohm. The effective resistance between A and B find ಮಾಡಂತಾರೆ. So ಇದು ಸರ್ಕ್ಯೂಟ್ ನಮಗೆ ಸಿಮೆಟ್ರಿಕ್ ಅದರಿ. ಇಟ್ ಇಸ್ ಸಿಮೆಟ್ರಿಕ್ ಅಬೌಟ್ ದಿಸ್ ಎಕ್ಸಸ್ ಆಲ್ಸೋ, ಅಥವಾ ಈ ಎಕ್ಸಸ್ ಅದ ಲೋವರ್ ಹಾಫ್ ನಮಗೆ ಕೊಟ್ಟಿಲ್ಲ ಅಷ್ಟೇ ಅವ್ರೆ. ಆಮೇಲೆ ಈ ಎಕ್ಸಸ್ ಮೇಲೂ ನಮಗೆ ಇದು ಸಿಮೆಟ್ರಿಕ್ ಅದರಿ. ಇಟ್ ಇಸ್ ಸಿಮೆಟ್ರಿಕ್ ಆನ್ ದಿಸ್ ಎಕ್ಸಸ್ ಆಲ್ಸೋ. ಸೊ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಯಾವ್ದು ಬ್ರಾಂಚ್ ಅಥವಾ ಯಾವ್ದು ರೆಸಿಸ್ಟೆನ್ಸ್ ನಮಗೆ ಇಲ್ಲಿ ಹೋಗೋದಿಲ್ರಿ. ನೋ ರೆಸಿಸ್ಟೆನ್ಸ್ ವಿ ಕ್ಯಾನ್ ರಿಮೂವ್. ಸೊ ನಮಗೆ ಯಾವ್ದೋ ಬ್ರಾಂಚ್ ಡಿಡಕ್ಟ್ ಆಗದೆ ಇದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ರಿ ನಮ್ದು? ಜಂಕ್ಷನ್ ರಿಮೂವಲ್. ಸೊ ಈ ಜಂಕ್ಷನ್ ತೆಗೆದು ಹಾಕೊಂಡ್ಬಿಡ್ರಿ. ಜಂಕ್ಷನ್ ತೆಗೆದು ಹಾಕಿದ್ರೆ ನಮ್ಗೆ ಯಾವ ತರ ಸರ್ಕ್ಯೂಟ್ ಕಾಣಿಸ್ತದೆ? ಇಟ್ ವಿಲ್ ಬಿ ವಿಸಿಬಲ್ ಲೈಕ್ ದಿಸ್. ಕ್ಲಿಯರ್? ಸೊ ಈ ಟೈಪ್ ಆಫ್ ಸರ್ಕ್ಯೂಟ್ ನಾವು ಆಲ್ರೆಡಿ ಸಾಲ್ವ್ ಮಾಡ್ಕೊಂಡಿದೀವಿ. ಇಷ್ಟೇನ ನಮಗೆ ಇಲ್ಲಿ ರೆಸಿಸ್ಟೆನ್ಸ್ಗಳು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ. ಕರೆಕ್ಟ್? ಸೊ ನಮ್ಗೆ ಆನ್ಸರ್ ಇದ್ರದ್ದು 8/7 ಓಮ್ ಬರ್ತದ್ರಿ. ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ. ಯು ಜಸ್ಟ್ ಟ್ರೈ ಇಟ್. ರೈಟ್? ಆನ್ಸರ್ ವಿಲ್ ಬಿ 8/7 ಓಮ್. ಕರೆಕ್ಟ್? ಇದನ್ನ ನೀವು ಟ್ರೈ ಮಾಡಿ ನೋಡ್ರಿ. So this is how we have to solve the symmetric circuits which are complex in nature. I hope you have understood this. So for further more techniques related to the resistor circuits as well as cell circuits, keep watching the channel. Thank you.